ದೇವರಾಜನ ನಿರ್ದೇಶನ ಮತ್ತು ನಿರ್ಮಾಣ ಒಟ್ಟೊಟ್ಟಿಗೆ ಮಾಡಿದ್ದಾರೆ, ಅವರು ನಾಯಕನಾಗೂ ನಟಿಸಿದ್ದಾರೆ. ನಿಮಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಹಿಂದಿನ ಸಿನಿಮಾದಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ? ಇಲ್ಲ ಸರ್, ಶೂಟಿಂಗ್ ಸ್ಪಾಟ್ ಅಲ್ಲಿ ಇವರೇ ಡೈರೆಕ್ಟರ್ ಆಗಿರೋದ್ರಿಂದ, ಇವರೇ ಹೀರೋ ಆಗಿರೋದ್ರಿಂದ ಒಂದು ಕಾಮಿಡಿ ಸೀನ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳಲ್ಲಿ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಗೆ ಕೊಡ್ಬೇಕು ಪಾತ್ರಗಳು, ಒಳ್ಳೆ ಪಾತ್ರಗಳನ್ನ. ಅದನ್ನ ಬಿಟ್ಟು ಸೂರ್ಯನ ಅವನು ಒಂದಷ್ಟು ಫಾಲೋವರ್ಸ್ ಗಳ ಕಡಿಮೆ ಅನ್ನೋದು ನನಗೆ ನನ್ನ ಕಿವಿಗೆ ಬಿದ್ದಿದೆ. ಯಾಕಂದ್ರೆ ಇದರಿಂದ ನನಗೆ ಕೆಟ್ಟದ್ದು ಆಗ್ಬೋದು ನಾನು ಹೇಳ್ತಿರೋದ್ರಿಂದ, ಬಟ್ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋದೊಂದು ಭರವಸೆ. ಇಲ್ಲಿವರೆಗಾದ ಕೆಟ್ಟದಕ್ಕಿಂತ ಹೆಚ್ಚಾಗ್ಲಿ, ಅದಕ್ಕೇನೆ ಹೆಚ್ಚಾಗಲಿ. ಇದೇ ಬೇಜಾರು ಕೆಟ್ಟದಾಗ್ಬಿಟ್ಟಿದೆ. ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾ ಅಂತ ಬಂದಾಗ್ಲೇ ಬೇರೆ ತರ ಇರ್ತದೆ, ಹೊಸಬರ ಸಿನಿಮಾ ಅಂತ ಬಂದಾಗ್ಲೇ ಬೇರೆ ತರ ಇರ್ತದೆ. ಗೆದ್ರೆ ಭವಿಷ್ಯ, ಕ್ಯಾಮ್ರಾ ಹೋರಾಟ. ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ಬೋದು ನಾವು, ಅತಿ ಹೆಚ್ಚು ಫಾಲೋವರ್ಸ್ ಇದ್ದವರೆಲ್ಲರೂ ಕಲಾವಿದರಾಗಬಹುದು, ಬಂದ್ಬಿಡಿ ಅಂತ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡದಲ್ಲಿ ಹೊಸಬರ ಸಿನಿಮಾದ ಮೇಲೇನೆ ನಾವು ನಿರೀಕ್ಷೆ ಇಟ್ಕೋಬೇಕೇ ಹೊರತು ಹಳಬರ ಸಿನಿಮಾಗಳೆಲ್ಲವೂ ಬಂದದ್ದು ನಿಂತ್ಕೊಳ್ತಾ ಇಲ್ಲ ಮತ್ತು ಹೊಸ ಆಲೋಚನೆಗಳಿಗೆ ಅದು ಒಗ್ಗಿಕೊಳ್ತಾ ಇಲ್ಲ. ಆದರೆ ದುರಂತ ಅಂತಂದ್ರೆ ಹೊಸಬರ ಸಿನಿಮಾ ಕೂಡ ಜನರನ್ನ ಮುಟ್ಟುವಲ್ಲಿ ಎಲ್ಲೋ ಒಂದು ಕಡೆ ಢಾಳಾಗಿ ಸೋಲ್ತಾ ಇದೆ ಮತ್ತು ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಸಿನಿಮಾ ಅಂತ ಅನ್ಸ್ಕೊಳ್ಳುವ ಹೊತ್ತಿಗೆ ಥಿಯೇಟ್ರಿಂದ ಆ ಸಿನಿಮಾ ಹೊರಗಡೆ ಹೋಗಿರುತ್ತೆ. ಹೀಗಾಗಿ ಕನ್ನಡ ಸಿನಿಮಾ ತೀರಾ ಆತಂಕದಲ್ಲಿದೆ, ಡೋಲಾಯಮಾನವಾದ ಸ್ಥಿತಿಯಲ್ಲಿದೆ. ಕನ್ನಡದ ನೆಲದಲ್ಲಿ ಪರಭಾಷಾ ಚಿತ್ರಗಳು ದಾಂಗುಡಿ ಇಟ್ಟು ನಮ್ಮ ಜನರುಗಳನ್ನ, ನಮ್ಮ ಪ್ರೇಕ್ಷಕರನ್ನ ಅತ್ಯಂತ ಆಕರ್ಷಕವಾಗಿ ಸೆಳೆತಾ ಇದೆ. ಈ ಸಂಕ್ರಮಣ ಸ್ಥಿತಿಯಲ್ಲಿ ನಮ್ಮ ಕನ್ನಡದ ಹುಡುಗರು, ಹೊಸ ತಲೆಮಾರು ತನ್ನ ಪ್ರಯತ್ನದ ಮೂಲಕ ಮತ್ತೆ ಸವಾಲನ್ನ ಸ್ವೀಕರಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ದೇವರಾಜ್ ಕುಮಾರ್ ಅಂತ ನಿಮಗೆ ಗೊತ್ತಿದೆ, ಅನುಷ್ಕಾ 2 ಇರ್ಬೋದು, ಹಿಂದೆ ಅವರು 4 ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಯಾವ ಸಿನಿಮಾವೂ ನೆಲ ಕಚ್ಚಿಲ್ಲ ಅಥವಾ ಯಾವ ಸಿನಿಮಾವೂ ಅವರ ನಿರೀಕ್ಷೆಯನ್ನ ತುಂಬಾ ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅವರ ನಿರೀಕ್ಷೆಯನ್ನ ಹುಸಿ ಮಾಡಿಲ್ಲ. ಮತ್ತೆ ನಮ್ಮಂಥವ್ರಿಗೂ ಕೂಡ ಹೊಸ ಹುಡುಗ ಆದರೂ ಕೂಡ ತನ್ನದೇ ಆದಂಥ ಒಂದು ಗೇಯತೆ, ಸೃಜನಶೀಲತೆ ಮತ್ತೆ ಪ್ರೇಕ್ಷಕರ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ಧೋರಣೆ ಆ ಹುಡುಗನಲ್ಲಿ ಕಾಣುತ್ತೆ. ಈಗ ಅವರು ಆಯುಧ ಅಂತ ಒಂದು ಸಿನಿಮಾದಲ್ಲಿ ಪ್ರಥಮ ನಿರ್ಮಾಣ, ನಟನೆಯ 4ನೇ ಸಿನಿಮಾ, ಆಮೇಲೆ ಅವರದೇ ಆದಂಥ ಆಲೋಚನೆಯಲ್ಲಿ 27ಕ್ಕೆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಈ ಸಿನಿಮಾದ ಒಂದು ವಿಭಿನ್ನತೆ ಏನು, ಈ ಸಿನಿಮಾವನ್ನ ಯಾಕೆ ನೋಡಬೇಕು, ಮತ್ತೆ ಈ ಸಿನಿಮಾವನ್ನ ಎಷ್ಟರ ಮಟ್ಟಿಗೆ ನೀವು ಹೊಸ ತಲೆಮಾರಿಗೆ ಇಷ್ಟವಾಗುವಾಗೆ ಕಟ್ಟಿದ್ದೀರಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತಲೇ ಆ ಟೀಮ್ ಅನ್ನ ನಾನು ಕರೆದಿದ್ದೇನೆ. ಅವರು ಬಂದಿದ್ದಾರೆ. ವಿಶ್ ಆಲ್ ದ ಬೆಸ್ಟ್. ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಜೆಸ್ಟಿಕ್ 2 ಹೇಗಾಯ್ತಮ್ಮ? ಸರ್, ಇನ್ನು ಸೆಕೆಂಡ್ ವೀಕ್ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಆಯುಧ ಕೂಡ ಹಾಗೆ ಹೋಗ್ಲಿ ಅನ್ಕೊಳ್ತೀನಿ. ಸೊ ದೇವರಾಜ್, ಹೇಗೆ 27ಕ್ಕೆ ಬರ್ತಾ ಇದ್ದೀರಿ? ನಿಮ್ಮ ಟ್ರೈಲರ್ ನೋಡಿದ್ರೆ ಸಿಕ್ಕಾಬಿಟ್ಟೆ ಹೊಡೆ ಬಡಿ ಕಡಿ ಎಲ್ಲವೂ ಕಾಣ್ತಾ ಇದೆ. ಯೂತ್ ಓರಿಯೆಂಟೆಡ್ ಸಿನಿಮಾ ಅಂತ ಅನಿಸ್ತಾ ಇದೆ. ಹೌದು ಸರ್, ಹೌದು. ಮತ್ತೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್. ಓಕೆ, ಏನು ಈ ಸಿನಿಮಾವನ್ನ ನಾವು ಯಾಕೆ ನೋಡ್ಬೇಕು? ಈ ಸಿನಿಮಾ ಒಂದು ಫ್ಯಾಮಿಲಿಲಿ ಜವಾಬ್ದಾರಿಗಳು ಜಾಸ್ತಿ ಹೆಚ್ಚಿಸ್ಕೋಬೇಕು ಅನ್ನೋದು. ಅಂದ್ರೆ ಸಣ್ಣ ವಿಚಾರಕ್ಕೂ ಸ್ವಲ್ಪ ಫ್ಯಾಮಿಲಿ ದೂರ ಆಗ್ತಿದ್ದಾರೆ. ಅಂದ್ರೆ ಯಾರು ಮಾತಾಡ್ಸಲ್ಲ ಇವಾಗ. ಮೊಬೈಲಲ್ಲಿ ಇಟ್ಕೊಂಡ್ರೆ ಮಗು ಒಂದ್ ಕಡೆ ಇರುತ್ತೆ, ಅಪ್ಪ ಒಂದ್ ಕಡೆ, ಎಲ್ಲ ದೂರ ಇರ್ತಾರೆ. ಅಂತ ಸಮಯದಲ್ಲಿ ಒಂದು ಮೊಬೈಲು ಅಚಾನಕ ಇನ್ನೊಂದು ಮೊಬೈಲ್ ಒಂದು ಮಗು ಸಿಕ್ಕಾಗ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆ ಸ್ವಿಚ್ ಆಫ್ ಆದಾಗ ಅದನ್ನ ಆನ್ ಮಾಡಿದ ತಕ್ಷಣ ಒಂದು ದುರಂತನೇ ನಡೆಯುತ್ತೆ. ಅದೇನಾಗುತ್ತೆ ಆ ದುರಂತ ಅಂತ, ಆ ಮೊಬೈಲ್ ಅಂಥದ್ದು ಏನಿದೆ, ಅದಕ್ಕೋಸ್ಕರ ಯಾಕೆ ಎ ಸರ್ಟಿಫಿಕೇಟ್ ಕೊಟ್ಟರು, ಹಲವು ಪ್ರಶ್ನೆಗಳು ಈ ಚಿತ್ರದಲ್ಲಿದೆ. ನೋಡುಗರಿಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಹೋಗ್ತಾ ಇರುತ್ತೆ, ಎಲ್ಲೂ ಬೋರ್ ಆಗಲ್ಲ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಇದರಲ್ಲಿ ನೀವು ಹೇಳ್ದಂಗೆ ಹೊಡಿ ಬಡಿ ಕಡಿ ಅಂದರೆ ಬೇಕಂತ ಇಟ್ಟಿಲ್ಲ, ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ. ಆ ಸಿಚುವೇಶನ್ ತಕ್ಕಂಗೆ ಆಯುಧ ಅನ್ನೋ ಟೈಟ್ಲಿಗೆ ಅದು ಹೊಂದ್ಕೊಂಡ್ ಬಂದ್ಬಿಟ್ಟಿದೆ ಸರ್.
ಸೊ ಇಲ್ಲಿವರೆಗೂ ನಾನು ಚಿತ್ರ ನೋಡಿದಾಗ ಓಕೆ ಕನ್ನಡಿಗರಿಗೆ ಅದೊಂದು ಒಳ್ಳೆ ಸಿನಿಮಾ ಆಗುತ್ತೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀನಿ ಸರ್. ಸಂಹಿತ, ನೀವು ಇದು ಇಲ್ಲಿವರೆಗೆ ಒಂದ್ 2-3 ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಈಗ ಭಾಷೆಯ ಆಚೆಗೂ ಕಾಲಿಟ್ಟಿದ್ದೀರಿ. ಹೌದು ಸೊ ನಿಮ್ಮ ಅನುಭವ ಏನು ಈ ಸಿನಿಮಾ ರಂಗದಲ್ಲಿ? ಸರ್, ಇದುವರೆಗೂ ಮಾಡಿರೋ ಮೂವಿಗಳಲ್ಲಿ ಒಂದೊಂದು ಮೂವಿ ಕೂಡ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ಮತ್ತೆ ಅಲ್ಲಿ ವಾತಾವರಣ ಮೂವಿ ಒಳಗೆ. ಇದು ಆಯುಧ ಮೂವಿ ಒಳಗೆ ಮತ್ತು ಮೂವಿ ಹೊರಗೆ ಎರಡೆರಡು ಇರ್ತದೆ. ಹೌದು, ಎಸ್ಪೆಷಲಿ ಮೂವಿ ಒಳಗೆ ಹೇಳ್ಬೇಕು, ಮಧ್ಯದ ಬೇಡ ನಮ್ಗೆ. ಹೌದು, ಒಂದೊಂದು ಮೂವಿನೂ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಸರ್. ಬಟ್ ಆಯುಧ ಮೂವಿನಲ್ಲೂ ಕೂಡ ಕಂಪ್ಲೀಟ್ ನಂದು ಬೇರೆ ತರಾನೇ ಕ್ಯಾರೆಕ್ಟರ್ ಹೋಗುತ್ತೆ ಸರ್. ನನಗೊಂದು ಒಳ್ಳೆ ಏನೋ ಮಾಡಿಫೈ ಮಾಡಿದ್ದಾರೆ ಇದರಲ್ಲಿ. ಒಂದು ಫ್ಯಾಮಿಲಿ ಕೂತ್ಕೊಂಡು ಅಳುವಂತ ಸಿನಿಮಾ, ಮಧ್ಯದಲ್ಲಿ ಸ್ವಲ್ಪ ಕರಳು ಏನೋ ಹಿಂಡುತ್ತೆ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಮೆಜೆಸ್ಟಿಕ್ 2 ನಲ್ಲೂ ಅಷ್ಟೇ ಸೇಮ್ ಇದೆ, ಅದ್ರಲ್ಲೂ ಹೊಡಿ ಬಡಿ ಆತರ. ಈಗ ನೀವು ಕೂತ್ಕೊಂಡು ಕಾನ್ಸೆಪ್ಟ್ ಮೂವಿ, ಈಗ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದದ್ ನೋಡಿದ್ರೆ ಯುವಕರೆಲ್ಲ ಹೊಟ್ಟೆ ಹಿಡ್ಕೊಂಡು ಎದೆ ಹಿಡ್ಕೊಂಡು ಓಡ್ ಬರುವಾಗಿದೆ. ನಾನು ಮೂವಿ ನೋಡಿಲ್ಲ ಸರ್, ಫಸ್ಟ್ ಟೈಮ್ 27 ನಾನು ವೇಟ್ ಮಾಡ್ತಾ ಇದ್ದೀನಿ ಹೇಗ್ ಬಂದಿರ್ಬೋದು ಕ್ಯಾರೆಕ್ಟರ್ ವೈಸ್ ಅಂತ. ಬಟ್ ಶೂಟಿಂಗ್ ಟೈಮ್ ಅಲ್ಲಿ ನನಗೆ ಗೊತ್ತಾಗುತ್ತಲ್ಲ, ಸೊ ಹೇಗ್ ಬಂದಿದೆ ಅನ್ನೋದು ಒಂದು ಒಳ್ಳೆ ಹೋಪ್ ಇದೆ ಇದರಿಂದ. ಅಟ್ಲೀಸ್ಟ್ ನನ್ಗೂ ಇನ್ನೂ ಒಂದು ಒಳ್ಳೆ ಹೆಸರು ಕೊಡುತ್ತೆ ಅಂತ. ದೇವರಾಜನ ನಿರ್ದೇಶನ ಮತ್ತು ನಿರ್ಮಾಣ ಒಟ್ಟೊಟ್ಟಿಗೆ ಮಾಡಿದ್ದಾರೆ, ಅವರು ನಾಯಕನಾಗೂ ನಟಿಸಿದ್ದಾರೆ. ಹೌದು. ನಿಮಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಹಿಂದಿನ ಸಿನಿಮಾದಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ? ಇಲ್ಲ ಸರ್, ಶೂಟಿಂಗ್ ಸ್ಪಾಟ್ ಅಲ್ಲಿ ಇವರೇ ಡೈರೆಕ್ಟರ್ ಆಗಿರೋದ್ರಿಂದ, ಇವರೇ ಹೀರೋ ಆಗಿರೋದ್ರಿಂದ ಒಂದು ಕಾಮಿಡಿ ಸೀನ್ ಹೇಳಕ್ ಇಷ್ಟಪಡ್ತೀನಿ. ಏನಾದ್ರೂ ಒಂದ್ ಸೀನ್ ಬರ್ಬೇಕು ಅಂತ ಅಂದ್ರೆ ಇವರೇ ಆಕ್ಷನ್ ಅಂತ ಹೇಳ್ಬಿಟ್ಟು ಮತ್ತೆ ಆ ಮೂಡ್ಗೆ ಹೋಗ್ತಾ ಇದ್ರು. ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇತ್ತು. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ದೇವರಾಜ್ ಸರ್. ಸೆಟಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರೇ ನೋಡ್ಕೋಬೇಕಾಗಿತ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್, ಪ್ರೊಡ್ಯೂಸರ್ ಟೀಮ್, ಇದೆಲ್ಲದನ್ನು ಅವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಬಟ್ ನಾವು ಕೂತ್ಕೊಂಡು ನೋಡೋರ್ಗೆ ಮೂವಿ ಅಂದ್ರೆ ಇಷ್ಟೇನಾ ಅಂತ ಅನ್ಸ್ಬೋದು. ಬಟ್ ಅದ್ರೊಳಗೆ ಹೋಗಿ ವರ್ಕ್ ಮಾಡಿ ಡೈರೆಕ್ಟರ್ ಕಷ್ಟ ಏನೋ, ಪ್ರೊಡ್ಯೂಸರ್ಸ್ ಕಷ್ಟ ಏನೋ ಅಂತ ತಿಳ್ಕೊಳ್ಳೋದು ಗೊತ್ತಾಗೋದು ನಮ್ಮಂತ ಆರ್ಟಿಸ್ಟ್ಗಳಿಗೆ. ಸೂರ್ಯ, ಪ್ರವೀಣ್, ಎರಡೆರಡು ಹೆಸರು ನಿಮ್ಗೆ. ಇಲ್ಲಿವರೆಗೆ ತುಂಬಾ ದೊಡ್ಡ ದೊಡ್ಡ ನಟರೊಟ್ಟಿಗೆಲ್ಲ ಸಿನಿಮಾ ಮಾಡಿದ್ರಲ್ವಾ ನೀವು? ಹೌದು ಸರ್. ನಿಮ್ಗೆ ಸ್ವಲ್ಪ ಸಣ್ಣ ಪರಿಚಯ ಹೇಳಿ ಸರ್. ಅದೇ ದರ್ಶನ್ ಸರ್ ಜೊತೆ, ಮತ್ತೆ ರಾಜ್ಬಿ ಶೆಟ್ಟಿ ಸರ್ ಜೊತೆ, ಉಪ್ಪಿ ಸರ್ ಜೊತೆ, ಶಿವಣ್ಣ ಅವ್ರ ಜೊತೆ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ತುಂಬಾ. ದರ್ಶನ್ ಸರ್ ಮೊದಲೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಅವ್ರ ಸಿನಿಮಾ ಇಂದಾನೆ ಬಂದಿದ್ದು ನಾನು. ಅವ್ರಗಳ ಜೊತೆ ವರ್ಕ್ ಮಾಡಿದ್ದೀನಿ. ಅದ್ ಬಿಟ್ರೆ ದೊಡ್ಡ ದೊಡ್ಡ ಮೆಗಾ ಸೀರಿಯಲ್ಸ್ಗಳಲ್ಲೆಲ್ಲ ಒಂದು ಹೆಚ್ಚು ಕಮ್ಮಿ 2000 ಎಪಿಸೋಡ್ವರೆಗೂ ವರ್ಕ್ ಮಾಡಿದ್ದೀನಿ ಸರ್ ಸೀರಿಯಲ್ಸ್. ಈಗ ಈ ಸಿನಿಮಾದಲ್ಲಿ ಕ್ಯಾಟ್ ರಘು. ಎಷ್ಟು ವರ್ಷ ಆಯ್ತು ನೀವು ಬಂದು? ಸರ್, ಮೊದಲನೇ ಸಿನಿಮಾ ಸಂಗೊಳ್ಳಿ ರಾಯಣ್ಣ 2011 ಅಲ್ಲಿ ಶೂಟಿಂಗ್ ಆಗಿದ್ದು. 2013 ಸಿನಿಮಾ ರಿಲೀಸ್ ಆಗಿದ್ದು ಸರ್. ಅದು ಅದೇ ಮೊದಲನೇ ಸಿನಿಮಾ. ಹೆಚ್ಚು ಕಡಿಮೆ ಒಂದು 11 to 12 years ಆಯ್ತು ಸರ್ ಬಂದು. ಹೇಗಿದೆ ಇಲ್ಲಿವರೆಗೆ? 12 ವರ್ಷ 13 ವರ್ಷ ಸರ್. ಸಡನ್ ಆಗಿ ಮೇಲೆ ಹೋಗ್ಬಿಡ್ತೀನಿ ಸರ್, ಸಡನ್ ಆಗಿ ಮತ್ತೆ ಇಲ್ಲಿ ಬಂದ್ಬಿಡ್ತೀನಿ ಸರ್. ಹಾಗಾಗಿ ನನಗೆ ಅದು ಖುಷಿನೂ ಕೊಡುತ್ತೆ, ಮತ್ತೆ ಅದೊಂದು ಜೀವನಕ್ಕೆ ಏನಂತ ಅನ್ಸುತ್ತೆ, ಒಂದೊಂದು ಚಾಲೆಂಜಿಂಗ್ ಆಗಿರೋದ್ರಿಂದ ಏಳು ಬೀಳು ಇದ್ದೇ ಇರ್ತದೆ, ಒಬ್ಬರು ನೋಡಿ ಕಲಿಯೋದು ಇದ್ದೇ ಇರ್ತದೆ. ಹಾಗಾಗಿ ಮುಂದೆ ಏನೋ ಒಂದು ಒಳ್ಳೇದಾಗ್ಬೋದು, ನಿಮ್ ತರ ದೊಡ್ಡವರ ಆಶೀರ್ವಾದನ ಸಿಗ್ಬೋದು ಅನ್ನೋ ಭರವಸೆಯಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಸರ್. ಈಗ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಸರ್? ಈ ಸಿನಿಮಾದಲ್ಲಿ ಕ್ಯಾಟ್ ರಘು ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ ಪಾತ್ರಕ್ಕೆ ತುಂಬಾ ಪ್ರಿಪರೇಷನ್ ಇತ್ತು. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಾಗಿರ್ಬೋದು, ಮತ್ತೆ ಬೇರೆ ಬೇರೆ ತುಂಬಾ ಟಫ್ ಸೀನ್ಸ್ಗಳಿದೆ ಕೆಲವೊಂದು ಹೀರೋ ಅವ್ರ ಕಾಂಬಿನೇಷನ್ ಅಲ್ಲೇ. ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ತದೆ. ಅದಕ್ಕೂ ಜಾಸ್ತಿ ಈಗ ಕೆಲವೊಂದು ನಾವು ಬಜೆಟ್ ವೈಸ್ ಸಿನಿಮಾ ಬಂದಾಗ ಸ್ವಲ್ಪ ಪ್ರಿಪರೇಷನ್ಸ್ ಇದ್ರೂ ಸ್ವಲ್ಪ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಸಿಗುತ್ತೆ ಚೆನ್ನಾಗಿ. ಬಟ್ ನಾವು ನಮ್ಮ ಬಜೆಟಲ್ಲಿ ನಮ್ಮ ಸರ್ಕಲ್ ಮಾಡ್ತೀವಿ ಅಂತ ಬಂದಾಗ ಕೆಲವು ಕಂಡೀಷನ್ಸ್ಗಳಿರ್ತವೆ. ಅಲ್ಲಿ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಮಾಡೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಹೀರೋ ನನ್ನ ಕಾಂಬಿನೇಷನ್ ಒಂದು ಅದ್ಭುತವಾದ ಫೈಟ್ ಇದೆ. ಗೌಡಗೆರೆ ಚಾಮುಂಡೇಶ್ವರಿ ಚನ್ನಪಟ್ಟಣ ದೇವಸ್ಥಾನದಲ್ಲಿ ಆಗಿದ್ದು ಫೈಟ್. ಅದು ತುಂಬಾ ಚೆನ್ನಾಗಿ ಮಾಡಿದೀವಿ. ಅದರ ರಿಯಲಿಸ್ಟಿಕ್ ಏಟ್ಗಳು ಮತ್ತೆ ಬೆಡ್ಡು ರೋಪ್ ಬಳಸ್ತಾ ಇರೋದ್ರಿಂದ ರಿಯಲ್ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ಬೇಕಿತ್ತು. ಅದರಲ್ಲಿ ಸುಮಾರು ಏಟ್ಗಳು ಮಾಡ್ಕೊಂಡಿದ್ದೀನಿ, ಅವ್ರಿಗೂ ಏಟ್ಗಳಾಗಿದೆ. ಏನೋ ಒಂದು ಸಿನಿಮಾ ಗೆಲ್ಲಬೇಕು ಅನ್ನೋ ಹಸಿವಿರ್ತದೆ, ಹಾಗಾಗಿ ಮಾಡಿದೀವಿ ಸರ್. ಒಳ್ಳೆ ಪಾತ್ರ. ದೇವರಾಜ್, ನಿಮ್ಮ ಜರ್ನಿ ಹೇಗೆ ಆರಂಭ ಆಯ್ತು? ನಾನು ಬೇಸಿಕಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮೇಕಪ್ ಕಲಾವಿದ, ಅಸಿಸ್ಟೆಂಟ್ ಇಂದ ಹಿಡಿದು ಸೆಕೆಂಡ್ ಅಸಿಸ್ಟೆಂಟು, ಚೀಫ್ ಮೇಕಪ್ ಆರ್ಟಿಸ್ಟ್, ಅಲ್ಲೊಂದು 10 ವರ್ಷ ಜರ್ನಿ. ಅದಾದ ನಂತರ ನಿರ್ದೇಶನಕ್ಕೆ ಇಳಿದೆ. ಈ ಮೇಕಪ್ ಜರ್ನಿಯಲ್ಲಿ ಹಲವಾರು ಕಲಾವಿದರಿಗೆ ಬಣ್ಣ ಹಚ್ಚಿದ್ದೇನೆ. ಯಾರ್ಯಾರು? ರಾಧಿಕಾ ಪಂಡಿತ್, ರಾಗಿಣಿ, ಕೃತಿ ಕರ್ಬಂದ, ಸುಮಾರು ಹಲವು ಕಲಾವಿದರು, ಅಂದ್ರಿತಾ ರೈ, ದೀಪಾ ಸನ್ನಿಧಿ, ಮತ್ತೆ ಧ್ರುವ ಸರ್ಜಾ ಅವರು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ಹಲವಾರು ಕಲಾವಿದರು ಸರ್. ತುಂಬಾ ಜನ, ಎಲ್ಲರದು ಆಶೀರ್ವಾದ ಇದೆ. ಅವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡಿ ಒಂದು ಅನುಭವ. ಪ್ರತಿಯೊಂದು ನಿರ್ದೇಶಕರನ್ನ ನಾನು ನೋಡ್ತಾ ಇದ್ದೆ ಪ್ರತಿದಿನನೂ.
ಎಸ್ಪೆಷಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ದು. ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಹೌದು, ಗ್ರೇಟ್ ಲೆಜೆಂಡ್ ಅಂತಾನೆ ಹೇಳ್ಬೋದು. ಒಂದು ಡೈರೆಕ್ಷನ್ ಇದರಲ್ಲಿ ಅವ್ರು ಲೆಜೆಂಡ್. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಅವ್ರು ಮಲಗಿದ್ರದೇ ನೋಡ್ತಾ ಇರಲಿಲ್ಲ ನಾವು. ನಾವೆಲ್ಲ ಹೋಗಿ ರೆಸ್ಟ್ ಮಾಡ್ತಿರೋ ಅವ್ರು 4 ಗಂಟೆಗೆ ಸೆಟ್ಟಲ್ಲಿ ಇರೋರು. ಸೊ ಡೇ ನೈಟ್ ಶೂಟಿಂಗ್ ಮಾಡ್ತಾ ಇರೋರು. ಅಂಥ ಗರಡಿಲಿ ನಾವು ವರ್ಕ್ ಮಾಡಿ ಅಲ್ಲಿ ಕಲ್ತ್ಕೊಂಡು ನಿರ್ದೇಶನ ಅಂತ ಬಡ್ತಿ ಪಡೆದಾಗ ಮೊದಲನೇ ಸಿನಿಮಾ ಡೇಂಜರ್ ಝೋನ್. ಆ ಸಿನಿಮಾ ತುಂಬ ಚೆನ್ನಾಗಾಯ್ತು. ಅದ್ರ ಏನಂದರೆ ಅದರಲ್ಲಿ ಒಂದು ವ್ಯಕ್ತಿನ ಕಳ್ಕೊಂಡ್ವಿ, ಉದಯ್ ಅಂತ, ರಾಘವ್ ಉದಯ್ ಅಂತ. ಹೆಲಿಕಾಪ್ಟರ್ಲಿ ಒಂದು ಸಿನಿಮಾದಲ್ಲಿ ಇದಾಗಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು. ಆ ಗೆಳೆಯನ ಒಬ್ಬನ ಮಿಸ್ ಮಾಡ್ಕೊಂಡ್ವಿ. ಆ ಸಿನಿಮಾ ತುಂಬ ಚೆನ್ನಾಗಾಯ್ತು ಸರ್. ಅದಾದ ನಂತರ ನಿಶಬ್ದ 2 ಅಂತ ಒಂದು ಸಿನಿಮಾ ಮಾಡಿದೆ, ಡೈರೆಕ್ಷನ್ನು. ಅದಾದ ನಂತರ ಅನುಷ್ಕಾ ಅಂತ ಮಾಡಿದೆ, ಅದು ನನ್ನ ಡೈರೆಕ್ಷನ್ನೇ, ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಚೆನ್ನಾಗಾಯ್ತು ಸರ್. ಅದಾದ ನಂತರ ತಾಜ್ ಮಹಲ್ 2 ಅಂತ ಒಂದು ಸಿನಿಮಾ ಮಾಡಿದೆ, ಅದು ನಿರ್ದೇಶನ. ನಾಯಕ ನಟ ನಾನೇ ಅಭಿನಯಿಸಿದ್ದೆ. ಅದೊಂದು 3 ಕೋಟಿ ಹತ್ತತ್ರ ಬಜೆಟ್. ಅದು ನನ್ನ ಲೈಫ್ ಕೆರಿಯರ್ಲಿ ದೊಡ್ಡ ಬಜೆಟ್. ಅದು ಚಂದ್ರು ಅವ್ರ ತಾಜ್ ಮಹಲ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ? ಇಲ್ಲ, ಅವರು ಟೈಟ್ಲ್ ಬಿಟ್ಕೊಟ್ರು ಪಾಪ. ಅವರು ನಮ್ಮ ಸಪೋರ್ಟ್ ಮಾಡಿದ್ದಾರೆ ಆ ಸಿನಿಮಾಗೆ. ಯಾಕಂದ್ರೆ ಟೈಟ್ಲ್ ಅವ್ರ ಹತ್ರ ಇತ್ತು. ಸೊ ಚೇಂಬರಿಂದ ಎಲ್ಲ ಮಾತಾಡಿ ಟೈಟ್ಲ್ ಇಸ್ಕೊಂಡು, ಅದು ನನ್ನ ಜೀವನಕ್ಕೆ ಏನೋ ಒಂದು ದೊಡ್ಡದಾಗುತ್ತೆ ಅನ್ನೋ ಭ್ರಮೆಯಲ್ಲಿ ನಾನು ಬದುಕ್ಬಿಟ್ಟೆ. ಅದೇ ದೊಡ್ಡ ತಪ್ಪಾಗೋಯ್ತು. ನನ್ನ ನಿರೀಕ್ಷೆಗೆ ಮೀರಿ ಆ ಪಿಕ್ಚರ್ ಆಗಲಿಲ್ಲ. ಸೊ ಅದಾದಾಗ ಒಂದು ಇನ್ಸಿಡೆಂಟ್ ಒಂದು ನಡೀತದೆ. ಅಂದರೆ ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ಡಿಸ್ಟರ್ಬ್, ಡಿಪ್ರೆಷನ್ಸ್ ಅವೆಲ್ಲ ಮುಗಿಸ್ಕೊಂಡು ಏನೋ ದೇವರು ನನ್ನ ಬಿಸ್ನೆಸ್ ಈ ಕಾರಣ ಅಂದ್ರೆ ನನ್ನ ಬಿಸ್ನೆಸ್ ಬೂಮ್ ಆಯ್ತು. ಅಂದ್ರೆ ನನ್ನ ಸ್ಟುಡಿಯೋ ಎಲ್ಲ ಇದೆ ನಮ್ದು, ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಬಿಟ್ಟು ಏನ್ ಮಾಡ್ತಿದ್ದೀರಿ? ನಂದು ಓನ್ ಸ್ಟುಡಿಯೋ ಇದೆ ಸರ್, ಫೋಟೋಗ್ರಫಿ ಸ್ಟುಡಿಯೋ ಇದೆ, ದೇವರಾಜ್ ಪಿಕ್ಚರ್ ಸ್ಟುಡಿಯೋ ಅಂತ. ಅದೇ ಬ್ಯಾನರ್ಲಿ ಈ ಪಿಕ್ಚರ್ ಮಾಡಿದ್ದೀನಿ. ಹಲವು ಸ್ಟ್ರಗಲ್ಗಳಿಂದ ನಿರ್ಮಾಣ ನಾನೇ ಮಾಡೋ ಜವಾಬ್ದಾರಿ ಬಂದ್ಬಿಡ್ತು, ಹಲವು ಕಾರಣಾಂತರಗಳಿಂದ. ಈ ಸಿನಿಮಾಗೆ ಬೇರೆಯವ್ರು ಯಾರಾದ್ರು ಹಣ ಹಾಕ್ಬೇಕು? ಇಲ್ಲ. ಏನೊಂದು ಹೆಮ್ಮೆ ಅಂದ್ರೆ ₹1 ಸಾಲ ಮಾಡಿಲ್ಲ, ದುಡ್ಡನ್ನೇ ಇದಕ್ಕೆ ಹಾಕಿದ್ದೀನಿ. ಆ ಶ್ರಮ ಕನ್ನಡಿಗರು ಅದ್ ಹೇಗೆ ಸ್ವೀಕರಿಸ್ತಾರ ಅನ್ನೋ ಒಂದು ಟೆನ್ಷನ್ ಅಂತೂ ಇದೆ. ಗೆದ್ರೆ ಭವಿಷ್ಯ, ಇಲ್ಲಾಂದ್ರೆ ಕ್ಯಾಮ್ರಾ ಇಟ್ಕೊಂಡು ಹೋರಾಟ ದಿನನಿತ್ಯ ದುಡಿಬೇಕು ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಈ ತರ ರಿಸ್ಕ್ ಅಂತ ತಗೊಳ್ತೀರಿ? ಗೊತ್ತಿಲ್ಲ, ಸಿನಿಮಾ ನಮ್ ಬಿಡಕ್ಕೆ ಆಗ್ತಿಲ್ಲ ಸರ್. ಬಿಟ್ಟು ಹೋಗೋಣ ಅಂತ ಎಷ್ಟೋ ಸತಿ ಪ್ರಯತ್ನ ಪಟ್ಟಿದೀವಿ, ಆಗದೇ ಇಲ್ಲ. ಏನಂದ ಹೆಂಡತಿಯನ್ನೆಲ್ಲ ಬೇಗ ಬಿಡ್ತಾರೆ. ಹೌದು, ಈ ಸಿನಿಮಾ ಹುಚ್ಚು ಬಿಡಲ್ಲ. ಎಲ್ಲ ಒಂದ್ 10 ಲಕ್ಷ ಇದ್ರೆ ಏನೋ ಒಂದ್ಸಲ ಬಂದ್ರೆ ಬಿಟ್ಟು ಹೋಗಕ್ ಮನ್ಸ್ ಬರಲ್ಲ. ಇಲ್ಲ, ಯಾವ್ದೊಂದು ಸಿನಿಮಾ ನೋಡ್ಬಿಡ್ತೀವಿ, ವಾವ್ ಈ ತರ ಮಾಡ್ಬೇಕಲ್ಲ. ನಮ್ಗೆ ಆ ಸಿನಿಮಾ ಬಿಟ್ಟು ಹೋಗಕ್ ಆಗ್ತಿಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ ನಮ್ದು. ಬಟ್ ಏನ್ ನೋಡ, ಕಲಾದೇವತೆ ನಮ್ಮನ್ನು ಸ್ವೀಕರಿಸ್ಲಿ ಅಂತ ನಾನು ಬೇಡ್ಕೊಂತೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಆಲ್ರೆಡಿ ಸ್ವೀಕರಿಸಿದ್ದಾರೆ, ಜನಗಳು ಮೆಚ್ಕೋಬೇಕು ಸಿನಿಮಾನ. ಅದೇ ಮೇನ್. ಇವಾಗ ನಿಮ್ಮ ಗಣಪತಿ ಸರ್ ಕಡೆಯಿಂದ ಹಲವು ಪ್ರೇಕ್ಷಕರಿದ್ದಾರೆ. ಆ ಪ್ರೇಕ್ಷಕರೆಲ್ಲ ಬಂದು ನಮ್ಮ ಸಿನಿಮಾ ನೋಡ್ರಿ, ಅಷ್ಟೇ ಸಾಕು. ನಿಮ್ಮ ತುಂಬಿರೋದೇ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ. ಯಾಕೆಂದ್ರೆ ಹೊಸಬರು ಹಳಬರು ಅನ್ನುವಂಥ ವ್ಯತ್ಯಾಸ ಏನೀಗ ಅಷ್ಟು ಬಹಳ ಗಟ್ಟಿಯಾಗಿದೆ ಅಂತ ನನಗೆ ಅನ್ಸೋದಿಲ್ಲ. ಸಿನಿಮಾ ಚೆನ್ನಾಗಿದ್ರೆ ಮೌತ್ ಪಬ್ಲಿಸಿಟಿ ಬಹಳ ದೊಡ್ಡ ಪಬ್ಲಿಸಿಟಿ. ಅದು ಈಗ ನಾವ್ ಏನೇ ನಿಮ್ ಬಗ್ಗೆ ಮಾತಾಡ್ಬೋದು, ಏನಾದ್ರೂ ನೀವ್ ಹೇಳ್ಬಹುದು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮಾಡದಿದ್ದ ಪ್ರಯತ್ನ ಮಾಡಿದ್ದೇನೆ ಸರ್ ಅಂದ್ರು, ಹೌದಾ, ಒಳ್ಳೇದಾಗ್ಲಿ ಅಂತಲೇ ಹೇಳ್ಬೇಕು ನಾವು. ಯಾಕಂದ್ರೆ ಸಿನಿಮಾ ನೋಡಿಲ್ಲ ನಾವು. ಆದ್ರೆ ಜನ ಅದನ್ನ ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡ್ತಾರೆ. ಸೊ ಆ ದಿಕ್ಕಿನಲ್ಲಿ ನಿಮ್ಗೆ ಭರವಸೆ ಇದೆಯಲ್ವಾ? ಭರವಸೆ ಇದೆ ಸರ್, ಭರವಸೆ ಇದೆ. ಸತತ 3 ವರ್ಷಗಳು ಇದಕ್ಕೆ ಶ್ರಮಿಸಿದ್ದೀನಿ. ನಿರ್ದೇಶನದಲ್ಲಿ ಇರೋದು, ಕಥೆಯಲ್ಲಿ, ಎಲ್ಲದ್ರಲ್ಲೂ ಪ್ರತಿ ಹಂತದಲ್ಲೂ ಯೋಚನೆ ಮಾಡಿದ್ದೀನಿ. ನಿರ್ದೇಶನಕ್ಕೆ ಏನು ನಿಮ್ಗೆ ಯಾರು ಗುರು ಅಥವಾ ಏನು? ಗುರು ಅಂದ್ರೆ ಅಲ್ಲೂ ಎಲ್ಲಾ ಗುರುಗಳೇ ಇದ್ದಾರೆ. ಯಾಕಂದ್ರೆ ಎಲ್ಲರ ಜೊತೆ ಕೆಲಸ ಮಾಡ್ಬಿಟ್ಟಿದೀನಿ. ಸ್ಟಾರ್ಟಿಂಗ್ ರವಿ ಸರ್ ಇಂದನೇ ಸ್ಟಾರ್ಟ್ ಆಗಿದ್ದು. ಉಪ್ಪಿ ಸರ್ ಮೂವಿಲಿ ವರ್ಕ್ ಮಾಡಿದ್ದೀನಿ, AP ಅರ್ಜುನ್ ಅವ್ರ ಮೂವಿ, ಸುಮಾರು ರವಿ ಶ್ರೀವತ್ಸ್ ಅವ್ರದ್ದು, ಶಿವಮಣಿ ಸರ್, ಮತ್ತೆ D ರಾಜೇಂದ್ರ ಬಾಬು ಸರ್, ಆಮೇಲೆ ರಾಜೇಶ್ ಸಿಂಗ್ ಬಾಬು ಸರ್, ಎಲ್ಲರ ಜೊತೆಗೂ ಅನುಭವ ಇತ್ತು. ಯಾಕಂದ್ರೆ ನಾವು ಬೇಸಿಕ್ಲಿ ಮೇಕಪ್ ಮ್ಯಾನ್ಸ್ ಅಲ್ವಾ. ಸೊ ಸೆಟ್ ಎಲ್ಲ ಇರ್ತೀವಿ, ಸೆಟ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಪ್ರತಿಯೊಂದು ನೋಡ್ಕೊತಾ ಇದ್ವಿ. ಸೊ ಆ ಅನುಭವದಿಂದ ನಾನು ಡೈರೆಕ್ಷನ್ ಬಂದಿದ್ದೆ. ಸಿನಿಮಾಕ್ಕೆ ಯಾಕೆ ಬಂದ್ರಿ? ಏನಾಗ್ಬೇಕು ಅಂತ? ನಟನಾಗ್ಬೇಕು ಅಂತಲೋ, ನಿರ್ಮಾಪಕನಾಗ್ಬೇಕು ಅಂತಲೋ? ಇಲ್ಲ, ಒಂದೇನೋ ಒಂದು ಸಣ್ಣ ಪುಟ್ಟ ಲೈಟ್ ಇಟ್ಕೊಂಡು ಕೆಲಸ ಮಾಡಕ್ ಸಾಕಪ್ಪ ಅಂತ ಬಂದಿದ್ ನಾವು. ಹೋಗ್ತಾ ಅದು ಎಲ್ಲ ನಮ್ಗೆ ಅನುಭವ ಬಂದಂಗೆಲ್ಲ ಒಂದೊಂದು ಇದು ಚೇಂಜ್ ಆಗ್ತಾ ಹೋಯ್ತು. ಫಸ್ಟ್ ನಿರ್ದೇಶನಕ್ಕೆ ಬಂದೆ, ನಿರ್ದೇಶನ ಹೀರೋ ಅಂತ ಬಂತು, ಹೀರೋ ಆದ್ಮೇಲೆ ಪ್ರೊಡಕ್ಷನ್ ಅಂತ ಬಂದಿದೆ. ಸೊ ದೇವ್ರ ಸಿನಿಮಾ ಎಲ್ಲ ಇಲ್ಲಿವರೆಗೆ ಕರ್ಕೊಂಬಂದು ಬಿಟ್ಟಿದೆ ಸರ್. ಶ್ರಮಿಸಿದ್ದೇನೆ, ಚಿತ್ರರಂಗದಲ್ಲಿ ಶ್ರಮಿಸಿದ್ದೇನೆ. ಆ ಶ್ರಮಕ್ಕೆ ಇನ್ನೊಂದು ಚೂರು ಪ್ರತಿಫಲ ಸಿಕ್ಕರೆ ಖುಷಿ ಆಗುತ್ತೆ ಅಷ್ಟೇ. ನೀವು ಸಿನಿಮಾಕ್ಕೆ ಯಾವ ಕನಸು ಇಟ್ಕೊಂಡು ಬಂದ್ರಿ? ಈಗ ಅದರ ಕಥೆ ಏನಾಗಿದೆ? ಸರ್, ಚಿಕ್ಕ ವಯಸ್ಸಲ್ಲೇ ನಾನು ಆಕ್ಟಿಂಗ್ ಫೀಲ್ಡ್ ಬರಬೇಕು ಅನ್ನೋದೊಂದು ಆಸೆ ಇತ್ತು. ನಾನು ಏನ್ ಅನ್ಕೊಂಡು ಚಿಕ್ಕ ವಯಸ್ಸಲ್ಲಿ ಅದು ಇವತ್ತು ಆಗಿದ್ದೀನಿ. ತಂದೆ ತಾಯಿ ಏನ್ ಮಾಡ್ತಾರೆ ಸರ್? ಅಪ್ಪ ಬಂದು ಸ್ಕೂಲ್ ಟೀಚರ್, ಅಮ್ಮ ಬಂದು ಮನೆಯಲ್ಲೇ.
ಅವರು ಸಿನಿಮಾಕ್ಕೆ ಹೋಗೋದು ಬೇಡ ಅಂತ ಟೀಚ್ ಮಾಡ್ಲಿಲ್ಲ ಅವರು? ಇಲ್ಲ ಸರ್, ನಾ ಆಕ್ಚುಲಿ ಹೇಳ್ಬೇಕಾದ್ರೆ ಮನೆ ಬಿಟ್ಟು ಬಂದಿದ್ದು, ಸಿನಿಮಾ ಫೀಲ್ಡ್ಗೆ ಮನೆ ಬಿಟ್ಟು ಬಂದು ಇಲ್ಲಿ ಸಾಕಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿ ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ಒಂದ್ ಮೂವಿ ರಿಲೀಸ್ ಆದ್ಮೇಲೆ ಮತ್ತೆ ಮನೆಯಲ್ಲಿ ಒಪ್ಕೊಂಡಿದ್ದು. ಸೊ ಮನೆಯಲ್ಲಿ ಇಷ್ಟ ಇರ್ಲಿಲ್ಲ, ಒಂದ್ 4-5 ಮೂವಿ ಆಗೋರು ಕೂಡ ಇಷ್ಟ ಇರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪನೇ ಇವಾಗ ಒಪ್ಕೊಂಡ್ರು. ಈಗ ಅವರೇ ಸಪೋರ್ಟ್ ಮಾಡ್ತಾರೆ. ನಮ್ ತಂದೆ ಸಪೋರ್ಟ್ ಅಂತೂ ಸಾಕಷ್ಟಿದೆ. ನಮ್ ತಾಯಿ ಕೂಡ ಸ್ವಲ್ಪ ಇವಾಗ ಚೇಂಜ್ ಆಗ್ತಾ ಇದಾರೆ. ಸಿನಿಮಾದ ವಾತಾವರಣ ಒಗ್ಗಿಕೊಳ್ಳುವಾಗಿದೆಯಾ? ಸರ್, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ. ಆಮೇಲೆ ಹೋಗ್ತಾ ಇದ್ರಲ್ಲಿ ಪಳಗ್ ಬಿಟ್ಟಿದೀನಿ. ಇವಾಗ ಒಂದ್ಸಲ ಫ್ರೆಶ್ ಅನ್ಸುತ್ತೆ. ಇನ್ನು ಮೂವಿ ಮಾಡ್ಬೇಕು ಅಂತ ನನಗೆ ಖುಷಿ ಅನ್ಸುತ್ತೆ. ಇನ್ನು ಮಾಡ್ತಾ ಇದ್ದೀನಿ, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಗಳು ಒಪ್ಕೊಂಡಿದೀನಿ. ಸೊ ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಿರೋದ್ರಿಂದ ಮತ್ತೆ ಒಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇದೆ ನನ್ಗೂನು. ಸೊ ಫ್ಯೂಚರ್ ಅಲ್ಲಿ ಇನ್ನು ದೊಡ್ಡದಾಗಿ ಬೆಳಿತೀನಿ ಅನ್ನೋದೊಂದು ನಂಬಿಕೆ ಇದೆ. ನಿಮ್ಮ ತಲೆಮಾರು ಆಯುಧ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ ಏನಾದ್ರು ಕೇಳಿದ್ರೆ ಏನ್ ಹೇಳ್ತೀರಿ? ಸರ್, ಇವಾಗೆಲ್ಲ ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತಾರೆ. ಸೊ ಇದ್ರಲ್ಲಿ ಒಂದು ಹಿಂಟ್ ಕೊಡೋದಿದ್ರೆ, ಫೋನ್ ಇಂದ ಏನೆಲ್ಲ ಯಾವ್ದೋ ಎಲ್ಲ ಕಾಲ್ಸ್ ಅಂತ ಅಲ್ಲ, ಯಾವ್ದೋ ಒಂದು ಫೋನ್ ಇಂದ ಏನೋ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇದ್ರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದೇನು ಅಂತ ಹೇಳ್ಬಿಟ್ಟು ಜನಗಳು ಬಂದು ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಂದು ನೋಡ್ಬೇಕು. ಆಗ ಗೊತ್ತಾಗುತ್ತೆ, ಓ ಫೋನ್ ಇಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ನಾವು ಹುಷಾರಾಗಿರ್ಬೇಕು ಅಂತ. ನಿಮಗೇನಾದ್ರೂ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗುವ ಪಾತ್ರವ ನಿಮ್ಮ ಭವಿಷ್ಯಕ್ಕೆ, ಇಲ್ಲಿವರೆಗೆ ಆಗದೆ ಇದ್ದಂತ ಒಂದು ಬದಲಾವಣೆಯನ್ನ? ಸರ್, ಅದೇ ಪ್ರತಿಯೊಂದು ಸಿನಿಮಾದಲ್ಲೂ ಅದೇ ಕನಸುಗಳು ಇಟ್ಕೊಂಡಿರ್ತೀವಿ ಖಂಡಿತವಾಗ್ಲೂ. ಬಟ್ ಅದು ಮುಗಿಯಲ್ಲ ಸರ್. ಯಾವುದೇ ಸಿನಿಮಾಗಳು ಮಾಡ್ತಾ ಇದ್ರು ಈ ಪಾತ್ರ ಸ್ವಲ್ಪ ಗ್ರೋತ್ ಆಗುತ್ತೆ, ಈ ಪಾತ್ರ ಗ್ರೋತ್ ಆಗುತ್ತೆ, ಈ ಸಿನಿಮಾ ಲೈಫ್ ಸಿಗುತ್ತೆ ಅಂತ ಅನ್ಕೊಂತಿರ್ತೀವಿ. ಆಗ್ಬೋದು ಸರ್, ಒಂದು ನಂಬಿಕೆಯಲ್ಲಿ ಇದೇನೆ ಖಂಡಿತವಾಗ್ಲೂ. ಕ್ಯಾರೆಕ್ಟರ್ ಆಗುವಂತ ಒಂದು ನೆಗೆಟಿವ್ ಶೇಡ್ ಚೆನ್ನಾಗಿ ಬಂದಿದೆ ಸರ್. ಹಾಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ಮೊದಲು ಒಬ್ಬ ಕಲಾವಿದ ಅಂತ ಬಂದಾಗ ಟ್ಯಾಲೆಂಟ್ ಕೇಳ್ತಾ ಇದ್ರು, ಮತ್ತೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಕೋರ್ಸ್ ಮಾಡಿದಾನೆ ಅದನ್ನ ಕೇಳ್ತಾ ಇದ್ರು, ಇಲ್ಲ ಅಂದ್ರೆ ನಾಟಕಗಳಲ್ಲಿ ಅಭಿನಯ ಮಾಡಿದಾನೆ ಅದ್ರ ಬಗ್ಗೆ ಕೇಳ್ತಾ ಇದ್ರು. ಇವಾಗ ಅದ್ಯಾವುದು ಕೇಳ್ತಾ ಇಲ್ಲ. ಮೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಫಾಲೋವರ್ಸ್ಗಳು ಮೇನ್ ಒಂದು 500K ಮಿಲಿಯನ್ಸ್ ಫಾಲೋವರ್ಸ್ ಇದ್ರೆ ಅದು ಮೇನ್. ಇವಾಗ ಮೇನ್ ಅದಿತ್ತು ಅಂದ್ರೆ ಒಂದಷ್ಟು ಪಾಸ್ ಲೆಕ್ಕ. ಅವಾಗ ಅಭಿನಯ ಬರ್ತಾ ಇದ್ರು. ಖಂಡಿತವಾಗ್ಲೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಯಾಕಂದ್ರೆ ಎಷ್ಟೋ ದೊಡ್ಡ ಡೈರೆಕ್ಟರ್ಗಳಲ್ಲಿ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ಗೆ ಕೊಡ್ಬೇಕು ಪಾತ್ರಗಳು, ಒಳ್ಳೆ ಪಾತ್ರಗಳನ್ನ. ಅದನ್ನ ಬಿಟ್ಟು ಸೂರ್ಯನ ಅವನು ಒಂದಷ್ಟು ಫಾಲೋವರ್ಸ್ಗಳ ಕಡಿಮೆ ಅನ್ನೋದು ನನ್ನ ಕಿವಿಗೆ ಬಿದ್ದಿದೆ. ಹೇಳಿರೋದಲ್ದ್ರೆ ನನ್ನ ಕಿವಿಗೆ ಬಿದ್ದಿದೆ. ಅಲ್ಲಿಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇಂದಿನ ಕಾಲದಲ್ಲಿ ಈಗ ದೊರಭಗವಾನ್ ಸರ್ ದೊಡ್ಡ ಡೈರೆಕ್ಟರ್ಸ್ಗಳು ಇರುವಾಗ, ದೊಡ್ಡ ನಟರ್ಸ್ಗಳಿದ್ದಾಗ ಅವಾಗ ಯಾವ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಗೌರವಿಸ್ತೀವಿ ಎಲ್ಲದನ್ನು. ಆದ್ರೆ ಕಲೆ ಅನ್ನೋದಕ್ಕಿಂತ ಈ ತರದೊಂದು ಇದಕ್ಕೆ ಈಗಿನ ಇದರಲ್ಲಿ ಸ್ವಲ್ಪ ಜಾಸ್ತಿ ನಡೀತಾ ಇದೆ. ಜೊತೆಗೆ ಏನೋ ನೆಪೋಟಿಸಮ್ ಜಾಸ್ತಿ ಇದೆ. ಆಮೇಲೆ ಈ ಇಂಡಸ್ಟ್ರಿಯಲ್ಲಿ ಮೇನ್ ಏನು ಅಂತಂದ್ರೆ, ಯಾರ್ದಾರ ಕೈ ನಮ್ಮ ತಲೆ ಮೇಲೆ ಹಿಂಗಿರ್ಬೇಕು, ಇಲ್ಲ ಅಂದ್ರೆ ಒಂದು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು. ಹಂಗಿದ್ರೆ ನಾವು ಬೇಗ ಗ್ರೋತ್ ಆಗ್ಬಹುದು. ಇಲ್ಲಾಂದ್ರೆ ಸ್ಟ್ರಗ್ಲಿಂಗ್ ಇದ್ದೇ ಇರ್ತದೆ. ಮೇನ್ ಕೇಳೋದು ಅದೇನೆ ಫಸ್ಟ್ ಆಫ್ ಆಲ್. ಹಾಗಾಗಿ ಏನ್ ಅನ್ಸ್ಬಿಡುತ್ತೆ ಕೆಲವೊಮ್ಮೆ, ಎಲ್ಲೋ ಒಂದ್ ಕಡೆ ಭರವಸೆ, ನೀವ್ ಹೇಳ್ದಂಗೆ ಒಂದ್ ಭರವಸೆ, ನಮ್ಮ ಕಲೆ ನಮ್ಮ ಟ್ಯಾಲೆಂಟ್ ನಮ್ಮನ್ನ ಕೈ ಹಿಡಿತಿದೆ. ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ಬೋದು ನಾವು, ಅತಿ ಹೆಚ್ಚು ಫಾಲೋವರ್ಸ್ ಇದ್ದವರೆಲ್ಲರೂ ಕಲಾವಿದರಾಗಬಹುದು, ಬಂದ್ಬಿಡಿ ಅಂತ. ಹಂಗಿದೆ ಸರ್. ಬಟ್ ಒಂದೇನಂದ್ರೆ ಅವ್ರಗಳೆಲ್ಲ ಅದನ್ನೇ ನಾನು ಹೊಸ್ತು ಕೇಳಿದ್ದು. ಅಂದ್ರೆ ಇಲ್ಲ ಸರ್, ಅದು ಖಂಡಿತವಲ್ಲ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಫಾಲೋವರ್ಸ್ ಇದ್ದಿದ ತಕ್ಷಣ ಅವ್ರ ಆಟಿಟ್ಯೂಡೇ ಹಿಂಗಿರ್ತದೆ ಸರ್. ಅವ್ರ ಕಲೆ ಅದು ಅನ್ನೋದಕ್ಕಿಂತ ನಾವು ಹೋದ್ರೆ, ಈಗ ಎಷ್ಟೋ ಜನನ ಕರ್ಕೊಂಡ್ ಅವ್ರು ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರನ್ನ ಇದು ಮಾಡ್ತಾ ಇಲ್ಲ. ಈಗ ಅವ್ರಗಳು ಹೆಂಗಿತ್ತು ಅಂದ್ರೆ, ಸಪೋಸ್ ಯಾವ್ದೋ ಒಂದು ಸಿನಿಮಾದಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ಒಂದು ಕ್ಲಾಸ್ಗೆ ಹೋಗಿರಲ್ಲ ಅಥವಾ ಏನೂ ಇರಲ್ಲ, ಟ್ಯಾಲೆಂಟ್ ಇರ್ತದೆ. ನಾನು ಅಂದ್ರೆ ತುಂಬಾ ಅಂತಲ್ಲ, ಒಂದಷ್ಟು ಕಲಿಕೆನ ಲೈಟ್ ಆಗಿರ್ತದೆ. ಅವ್ರನ್ನ ಕರ್ಕೊಂಬಂದು ಹೀರೋಯಿನ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ಇರೋರು ನಾಟಕದಲ್ಲಿ ಮಣ್ಣು ಓದ್ತಿರ್ತಾರೆ. ಅವ್ರು 1 ವರ್ಷ 2 ವರ್ಷ ಎಲ್ಲ ಓದ್ತಿರ್ತಾರೆ. ಅವ್ರು ಹೋಗ್ಬಿಟ್ಟು ಹಿಂದೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅಂದ್ರೆ ಅವ್ರನ್ನ ಗುರುತಿಸೋದು ಈಗಿನ ಜನರೇಷನ್ ನಿರ್ದೇಶಕರಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಇದರಿಂದ ನನಗೆ ಕೆಟ್ಟದ್ದು ಆಗ್ಬೋದು ನಾನು ಹೇಳ್ತಿರೋದ್ರಿಂದ. ಬಟ್ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋದೊಂದು ಭರವಸೆ. ಇಲ್ಲಿವರೆಗಾದ ಕೆಟ್ಟದಕ್ಕಿಂತ ಹೆಚ್ಚಾಗ್ಲಿಕ್ಕೆ ಅದಕ್ಕೇನೆ ಹೆಚ್ಚಾಗಿಲ್ಲ, ಇದೇ ಬೇಜಾರು ಕೆಟ್ಟದಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲಾ ರೀತಿಯೂ ಇದೆ ಸರ್. ನೆಪೋಟಿಸಮ್ ಸಿಕ್ಕಾಪಟ್ಟೆ ಇದೆ, ಗ್ರೂಪಿಸಮ್ ಇದೆ. ಎಲ್ಲದನ್ನ ಒಡ್ಕೊಂಡು ಆಚೆ ಬಂದ್ರೇನೆ ನಾವು ನಿಜವಾದ ಕಲಾವಿದರಾಗಿ ಉಳ್ಕೊಳಕ್ ಸಾಧ್ಯ ಇಂಡಸ್ಟ್ರಿ ಅಂತ ನಂಬಿದೀನಿ ಸರ್. ಎಷ್ಟು ವರ್ಷ ಬೇಕಾಗ್ಬೋದು ಇದು ಒಡಕೊಂಡು? ಸರ್, ಒಡ್ಕೊಂಡು ಆಲ್ರೆಡಿ ಒಂದಷ್ಟು ಬಂದಿದೀವಿ ಸರ್. ಎಲ್ಲೋ ಒಂದಷ್ಟು ಕೊನೆ ಮೂಮೆಂಟ್ಸ್ ಗಳು ಒಂದಷ್ಟಿದೆ. ಸ್ವಲ್ಪ ಅದು ಬಿಗಿಯಾಗಿರೋದ್ರಿಂದ ಅದಕ್ಕೆ ಒಂದಷ್ಟು ಬಲ ಎಲ್ಲ ಬೇಕು ಸರ್. ಹೊಡೆದ್ರೆ ಒಂದೇ ಸರಿ ಹೋಗ್ಬಿಡ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದೀವಿ ಸರ್ ಅಷ್ಟೇ. ಹೌದಾ? ಇದೆಲ್ಲ ಫಾಲೋವರ್ಸ್ ಗಿರೋವರ್ಸ್ ಎಲ್ಲ ನೋಡ್ಕೊಂಡು
ಫಾಲೋವರ್ಸ್ ಇದು ಹೊಸ ಟ್ರೆಂಡ್ ಇದು. ಸರ್ ಇನ್ನೊಂದು ರೀಲ್ಸ್ ಬಂದ್ಬಿಟ್ಟು ಅದ್ರಲ್ಲಿ ಇವಾಗ ಯಾರೋ ಹಳೆ ಮೂವಿದೊಂದು ವಿಷ್ಣುವರ್ಧನ್ ಸರ್ ಡೈಲಾಗೋ ದರ್ಶನ್ ಸರ್ ಡೈಲಾಗೋ ಏನೋ ಒಂದು ಡೈಲಾಗ್ ತಗೊಂಡು ಅವ್ರು ರೀಲ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬಂದಿರುತ್ತೆ, ಅವ್ರ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅವ್ರಿಗೆ, ಮತ್ತೆ ಅವ್ರ ಆಕ್ಟಿಂಗ್ ನೋಡಿ ಅವ್ರು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾನೆ ಅಂತ ಅವನ್ನ ತಗೊಳ್ತಾರೆ ಮೂವಿಗೆ ಸೀರಿಯಲ್ಗಳಿಗಾಗಿರೋದು. ತುಂಬಾ ನಾವೆಲ್ಲ ಎಷ್ಟೋ ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಜಸ್ಟ್ ಮೊನ್ನೆ ಬಂದವರು ರೀಲ್ಸ್ ನೋಡಿ ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಜಾಸ್ತಿ ಕೊಡುವಂತ ಪ್ಲಾಟ್ಫಾರ್ಮ್ ಜಾಸ್ತಿ ಆಗಿದೆ. ನಾವೇ ಸ್ಟ್ರಗ್ಲಿಂಗ್ ಮಾಡ್ತಾ ಇದೀವಿ, ಇನ್ನು ನಮಗೆ ಚಾನ್ಸ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಹೆಂಗಂದ್ರೆ ಅವ್ರು ಬರಬಾರ್ದು ಅಂತಲ್ಲ, ಕಲೆ ಇದು ಯಾರ್ದು ಅಲ್ಲ, ಬರಬಹುದು. ಅದ ಪ್ರಿಪರೇಷನ್ ಮಾಡಿದ್ರೆ ಅದನ್ನ ಕೇರ್ಲೆಸ್ ಮಾಡ್ಕೊಂಡು ಬರೋರು ತುಂಬಾ ಇದಾರೆ. ಅಯ್ಯೋ ಬರ್ರಿ ಹಿಂಗಿದೆ, ನಾವೊಂದಷ್ಟು ಫಾಲೋವರ್ಸ್ ಇದ್ರೆ, ಮಿಲಿಯನ್ ಫಾಲೋವರ್ಸ್ ಇದ್ರೆ ಅವ್ರಿಗೆ ಅವಕಾಶ ಇದ್ದಾರೆ. ಅವ್ರಿಗೆ ನಾವೇ ಕಣ್ಣಾರ ನೋಡಿದ್ದೀವಿ. ಒಬ್ಬ ಲಕ್ಸುರಿ 25 lakhs 30 lakhs 50 lakhs ಕಾರ್ಲ್ ಬಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾವು ಎಷ್ಟೋ ಮಣ್ಣೊತ್ತಿರೋದು ಇವಾಗ ಲೆಕ್ಕಕ್ಕೆ ಬರಲ್ಲ. ಅವ್ನು ಸ್ಟ್ಯಾಂಡರ್ಡ್ ಆಗಿ ಬಂದ್ರ ಸರಿ ಹೊಡಿತಾರೆ ಸರ್ ನೀಟಾಗಿ. ನಾವು ಎಷ್ಟೇ ಮಣ್ಣೊತ್ತಿದ್ರು ನಮ್ಗೊಂದು ಲೋಟ ನೀರನ್ನು ಕೊಡಲ್ಲ. ಇದು ನನಗಾಗಿರೋ ಎಕ್ಸ್ಪೀರಿಯನ್ಸು. ಅಂದರೆ ದೊಡ್ಡ ಸ್ಟಾರ್ಸ್ಗಳ ಜೊತೆ ಅಭಿನಯ, ದೊಡ್ಡ ಸಿನಿಮಾಗಳು, ಮೆಗಾ ಸೀರಿಯಲ್ಸ್ಗಳು ಇಷ್ಟೆಲ್ಲ ಮಾಡಿದ್ರು ಒಬ್ಬ ವ್ಯಕ್ತಿ ಸ್ಟ್ರಗಲ್ ಪಡ್ತಾನೆ ಅಂದರೆ ಈಗಿನ ಇದರಲ್ಲಿ ಸ್ವಲ್ಪ ಅವೆಲ್ಲ ಕಡಿಮೆ. ಬಟ್ ಹೆಲ್ಪ್ ಮಾಡೋರು ಇದ್ದಾರೆ, ಅವ್ರನ್ನೂ ಸ್ಮರಿಸ್ತೀವಿ ಖಂಡಿತವಾಗ್ಲೂ. ಬಟ್ ಈಗ ಅದು ಬೆಳವಣಿಗೆ ಅಷ್ಟು ತುಂಬ ಕಡಿಮೆ ಆಗಿದೆ ಇವಾಗ. ರೀಲ್ಸ್ ನಿಮ್ಗೆ ನೀವು ಈಗ ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷ ಆಯ್ತು. ಎಷ್ಟು ಸಿನಿಮಾ ಮಾಡಿದಿರಿ? 10-15 ಸಿನಿಮಾ ಮಾಡಿದೀನಿ. 18. ಸೊ ಈಗಲೂ ನಿಮಗೂ ಈ ರೀಲ್ಸಿನ ಇದು ಕಾಡ್ತಾ ಇದೆಯಾ? ಫಾಲೋವರ್ಸು, ರೀಲ್ಸು ಈ ತರದ್ದೆಲ್ಲ? ಸೊ ರೀಲ್ಸ್ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬಾ ಫ್ರೀ ಇದ್ದಾಗ ನಾನು ರೀಲ್ಸ್ ಮಾಡ್ತೀನಿ. ಇವಾಗೆಲ್ಲ ಬರೀ ಮೂವಿ ಪ್ರಮೋಷನ್ಸ್ ಆಗಿರೋದ್ರಿಂದ ಅದ್ರದ್ದೇ ಆಗ್ತಾ ಇದೀನಿ ಪೋಸ್ಟ್ ಎಲ್ಲ. ಬಟ್ ರೀಲ್ಸ್ ಇಂದ ಅಫೆಕ್ಟ್ ಆಗುತ್ತೆ, ಯಾಕಂದ್ರೆ ಇಷ್ಟು ವರ್ಷ ನಾವಿದೀವಿ, ನಮಗೆ ಏನು ಇದಾಗ್ತಾ ಇಲ್ಲ. ಈಗ ನಿಮಗೂ ಕೂಡ ಅದನ್ನ ಗಮನಿಸ್ತಾರ? ನಿಮ್ಮ ಫಾಲೋವರ್ಸ್ ಎಷ್ಟಿದ್ದಾರೆ, ಇದಿದ್ದಾರೆ, ಅದಿದ್ದಾರೆ? ಹೌದು, ಕೆಲವೊಂದು ಇದ್ರಲ್ಲಿ ಇವಾಗ ಯಾವ್ದೋ ಒಂದು ಓಪನಿಂಗ್ ಕರಿಬೇಕು, ಅದ್ರಲ್ಲಿ ಫಸ್ಟ್ ಫಾಲೋವರ್ಸ್ ನೋಡ್ತಾರೆ ಎಷ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ಏನಾದ್ರು ಪ್ರಾಡಕ್ಟ್ ಇದ್ರೆ ಅದನ್ನ ನಾವು ಇನ್ಸ್ಟಾದಲ್ಲಿ ಹಾಕಿದ್ರೆ ಸ್ವಲ್ಪ ಎಲ್ಲರೂ ನೋಡ್ತಾರೆ, ಪಬ್ಲಿಸಿಟಿ ಆಗುತ್ತೆ ಅನ್ನೋದೊಂದು ಅವ್ರ ಮೆಂಟಾಲಿಟಿ. ಅದಕ್ಕೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದ್ದಾಗ್ಲೂ ಓಪನಿಂಗ್ ಏನಾದ್ರು ಇರ್ಬೇಕಾದ್ರೆ ಗಾರ್ಮೆಂಟ್ ಆಗಿರ್ಬೋದು, ಇಲ್ಲ ಜ್ಯುವೆಲ್ರಿ ಶಾಪ್ ಆಗಿರ್ಬೋದು, ಫಸ್ಟ್ ನೋಡೋದೇ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಓಕೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಕರಿಬೋದು, ಓಕೆ ನಮಗೂ ವರ್ತ್, ಮತ್ತೆ ಅದ್ರ ಮೇಲೆ ಅವ್ರು ಅಮೌಂಟ್ ಫಿಕ್ಸ್ ಮಾಡೋದು, ಈ ತರ ಎಲ್ಲ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು, ಹಂಗಾಗ್ಬಿಟ್ಟಿದೆ. ಒಂದು ನಂಬಿಕೆ ಏನಂದ್ರೆ ಸರ್, ಒಂದು ಟ್ಯಾಲೆಂಟ್ ಅಷ್ಟೇನೆ, ಅದೊಂದು ನಂಬಿಕೆ ಮೇಲೆ ಸ್ಟ್ರಗಲ್ ನಡೀತದೆ ಸರ್. ಯಾಕಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಅದೊಂಥರ ಫ್ರೀ ಇದ್ದಂಗೆ, ಅದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದು ಪ್ರಿಪ್ರೇಷನ್ ಇಲ್ಲ ಇವಾಗ ಅಷ್ಟೇ. ಅದರಿಂದ ಅರ್ಧ ಹೋದಾಗ 10 ಸರಿ 15 ಸರಿ ಟೇಕ್ ತಗೊಂತಾ ಇರ್ತಾರೆ. ಅವ್ರಗಳಿಗೆ ಸಮಯನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ನಮ್ಮ ಥರ ಎಷ್ಟೋ ಜನ ಕಲಾವಿದರುಗಳು ಇದ್ದಾರೆ, ಅವ್ರಗಳೆಲ್ಲರ ಅಭಿಪ್ರಾಯನೂ ಒಂದೇನೆ. ಬಟ್ ಇದು ಚಾಲೆಂಜಿಂಗ್. ನಾವು ಅದ್ರ ಬಗ್ಗೆ ನಾವು ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ ಸರ್. ನಮ್ದು ಎಲ್ಲಿ ಬರ್ದಿರ್ತದೆ, ನಮ್ದು ಎಲ್ಲಿದೆ ಅದು ಇದ್ದೇ ಇರ್ತದೆ ಖಂಡಿತ, ಯಾರು ಏನು ಮಾಡೋಕ್ಕಾಗಲ್ಲ. ಅದು ಈಗಿರೋ ನೆಪೋಟಿಸಮ್ಲಿ ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಈಗ ರೀಸೆಂಟಾಗಿ ಕೆಲವು ಸಿನಿಮಾಗಳು ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ ಅಂತ ಬಂದಾಗಲೇ ಬೇರೆ ಥರ ಇರ್ತದೆ, ಹೊಸಬ್ರ ಸಿನಿಮಾ ಅಂತ ಬಂದಾಗಲೇ ಬೇರೆ ಥರ ಇರ್ತದೆ. ಹೊಸಬ್ರ ಸಿನಿಮಾ ಅಂತಂದ ತಕ್ಷಣ ಒಂದು 2 ಹೆಜ್ಜೆ ಹಿಂದೆ ಇಟ್ಬಿಡ್ತಾರೆ. ಅದು ಹೆಂಗಾರು ಅದನ್ನ ಟೇಸ್ಟು ನೋಡಲ್ಲ, ಹೆಂಗಿದೆ ಸಿನಿಮಾ ಏನೋ ಅಂತ. ಒಬ್ಬ ದೊಡ್ಡ ಸಿನಿಮಾ ಅವರು ಅಂದ ತಕ್ಷಣ ಅದು ಹೆಂಗಾರು ಇರಲಿ ಬಂದ್ಬಿಡ್ತಾರೆ. ಈ ಥರ ಎಲ್ಲರೊಬ್ಬರು ಕೈ ಇದ್ರೆ ಬೇಗ ಬೆಳಿಬೋದು, ರಿಸಲ್ಟ್ ಸಿಗುತ್ತೆ ಸರ್. ಇಲ್ಲಾಂದ್ರೆ ಕಷ್ಟ. ಬಟ್ ಇಲ್ಲಿ ಕಾಲುಗಳೇ ಜಾಸ್ತಿ ಅಲ್ವಾ? ಖಂಡಿತವಾಗ್ಲೂ ಕಾಲು ಎಳೆಯೋರು ಇದ್ದಾಗಲೇ ನಾವು ಕಾಲನ್ನ ಮೇಲೆ ಎತ್ಕೊಂಡು ನಡೆಯಕ್ಕೆ ಸಾಧ್ಯ ಅಂತ ನಾನು ನಂಬಿದ್ದೀನಿ ಸರ್, ಅಷ್ಟೇ. ಇಂಥದ್ರ ಮಧ್ಯೆ ನಿಮ್ಮ ಸಿನಿಮಾವನ್ನ ಹೇಗೆ ಈಗ ಜನಕ್ಕೆ ಮುಟ್ಟಿಸು? ಮರಳಿ ಯತ್ನವ ಮಾಡು, ಯಾವತ್ತೋ ಒಂದಿನ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಂಬಿಕೆಯಿಂದ ಮಾಡ್ತಾನೆ ಇದ್ದೀನಿ ಸರ್. ಇದು ಒಂದು ನಂಬಿಕೆ ಮಾಡಿದ್ದೀವಿ. ಬದುಕಲೇಬೇಕು, ಬದುಕು ಕಟ್ಕೊಳ್ಳೋದಕ್ಕೆ ಏನೋ ಕೆಲಸ ಮಾಡಲೇಬೇಕು. ಸಿನಿಮಾನ ನಂಬ್ಕೊಂಡ್ ಬಂದಿದ್ದೀವಿ. ಸಿನಿಮಾ ಕೈ ಹಿಡಿದು ತುಂಬ ನಂಬಿಕೆ. ಸಿನಿಮಾ ಬಿಟ್ಟು ಬೇರೆ ನಮ್ಗೆ ಆಲೋಚನೆಗಳು ಬರಲ್ಲ. ಸಿನಿಮಾದಲ್ಲೇ ಇರಬೇಕು, ಏನೋ ಒಂದು ಹೊಸದಾಗಿ ಕೊಡಬೇಕು, ನಾವು ದೊಡ್ಡ ಸಿನಿಮಾಗಳು ಮಾಡಬೇಕು. ನಮ್ಮಂಥರು ಒಂದು ಸ್ವಲ್ಪ ಬೆಳೆದ್ರೆ ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡು ಫುಲ್ ಕೇಳೋದಿಲ್ಲ. ರಿಲೀಸ್ ಆಗೋ ದುಡ್ಡು ವಾಪಸ್ ಬಂದರೆ ಸಾಕು. ಇನ್ನೊಂದು ಪ್ರೊಡಕ್ಷನ್ ಮಾಡ್ಬೋದು, ಇನ್ನೊಬ್ಬಕ್ಕೆ ಅಪ್ರೋಚ್ ಮಾಡ್ಬೋದು. ನಾನು ಈ ಥರ ಮಾಡ್ತೀನಿ, ಇಷ್ಟು ಬಜೆಟಲ್ಲಿ ಮಾಡಿ, ಕಾಂಟ್ರಿಬ್ಯೂಷನ್ ಮಾಡಿ, ಹಲವು ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ನಮಗೊಂದು ಪ್ರೊಡಕ್ಷನ್ ಆಗುತ್ತೆ, ಇಂಡಸ್ಟ್ರಿ ಉದ್ಯಮಕ್ಕೆ ಒಂದು ಒಳ್ಳೆ, ಎಲ್ಲರಿಗೂ ಕೆಲಸ. ಎಲ್ಲ ಚೈನ್ ಲಿಂಕೇ ಅಲ್ಲ ಸರ್. ಇವಾಗ ನಾನಲ್ಲ, ನನ್ನ ಥರ ಸುಮಾರು ಜನ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ಇಲ್ಲಿ ಹಲವು ಕಾರಣಾಂತರಗಳು ಕೆಲವು ಸಿನಿಮಾ ರಿಲೀಸೇ ಆಗಲ್ಲ, ಸಿನಿಮಾ ಪ್ರೊಡಕ್ಷನ್ ಆಗಿರುತ್ತೆ, ಅರ್ಧ ಶೂಟಿಂಗ್ ಆಗಿದೆ. ನಮ್ಮ ಸ್ಟುಡಿಯೋದಲ್ಲಿ ಎಷ್ಟೋ ಆರ್ಟಿಸ್ಟ್ಗಳು ಇದೆ. ನೀವು ಮಾಡಿದ ಸಿನಿಮಾಗಳೆಲ್ಲ ಬಿಡುಗಡೆ ಆಗಿದೆ ಸರ್. ಬಿಡುಗಡೆ ಆದ್ರೆ ಮಾತ್ರ ಸಿನಿಮಾ ಕೈ ಹಾಕ್ತೀನಿ, ಇಲ್ಲ ಮುಟ್ಟಕ್ಕೆ ಹೋಗಲ್ಲ. ಯಾಕೆಂದ್ರೆ ಸ್ಟಡಿ ಮಾಡಿರ್ತೀವಿ, ಯಾರು ನೋಡಿದ್ರೆ ಇವ್ರು ದುಡ್ಡು ಹಾಕ್ತಾರೆ, ಇವ್ರು ಈ ಸಿನಿಮಾ ಫಿನಿಶ್ ಮಾಡ್ತಾರೆ, ಇವ್ರಿಗೆ ಕೇಪಬಿಲಿಟಿ ಇದೆ, ಅವ್ರಿಗೆ ನಾವು ರಿಸ್ಕ್ ತಗೊಂಡು
ಕೆಲಸ ಮಾಡ್ತೀವಿ. ಇವಾಗ ನಾನು ನಿರ್ಮಾಣಕ್ಕೆ ಕೈ ಹಾಕಿದ್ದೆ, ನನ್ನ ಕೈಲಿ ಇದಾಗುತ್ತಾ, ನಾನು ಎಲ್ಲನೂ ನೀಗಿಸ್ಬಲ್ಲನ, ಇದು ರಿಲೀಸ್ವರೆಗೆ ತಂದು ನಾನು ರಿಲೀಸ್ ಬಿಡುಗಡೆ ಮಾಡ್ಬೋದಾ, ನಾನು ಆ ಧೈರ್ಯ ಬಂದಿದ್ದೆ, ಅದು ನನ್ನಲ್ಲೇ ಒಂದು ಹುಟ್ಕೊಂತು. ಸೊ ಅದೆಲ್ಲ ನನ್ನ ಕಂಪನಿ, ನನ್ನ ಕ್ಲೈಂಟ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದ್ದಾರೆ ನನ್ನ ಕ್ಲೈಂಟ್ಸ್, ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರು ಕೊಟ್ಟ ದುಡ್ಡಿಂದನೇ ಇವತ್ತು ಸಿನಿಮಾ ಆಯ್ದಂಥದ್ದು ಸಿನಿಮಾ ಆಗಿದೆ. ಮಾರ್ಚ್ 27ನೇ ತಾರೀಕು ಬಿಡುಗಡೆ ಆಗ್ತಿದೆ. ಟ್ರೈಲರ್ ರಿಲೀಸ್ ಆದ್ರಿಂದ ಇಲ್ಲಿವರೆಗೂ ಯಾವುದೋ ನೆಗೆಟಿವ್ ಕಮೆಂಟ್ಸ್ ಒಂದು ನನಗೆ ಬಂದಿಲ್ಲ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಡುಗಳು ಬಿಡುಗಡೆ ಆಗಿದೆ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ. ಇಲ್ಲಿವರೆಗೂ ಯಾವುದು ಚೆನ್ನಾಗಿ ಬಂದಿಲ್ಲ ಅಂತ ಎಷ್ಟು ಹಾಡುಗಳಿದೆ ಸರ್? ಇದು 4 ಹಾಡಿದೆ. ಒಂದು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿಲಿ ಮಾಡಿದ್ವಿ ಡುಯೆಟ್ ಸಾಂಗು. ಪ್ರೇಮಲೋಕದ ಪಾರಿಜಾತವೇ ನೀನು ಸುಂದರಿಯೇ. ಇನ್ನೊಂದು ಹೊನ್ನವಾರದಲ್ಲಿ ಮಾಡಿದ್ವಿ. ಇವ್ರದ್ದು ಫ್ಯಾಮಿಲಿ ಪ್ಯಾಥ ಸಾಂಗ್ ಒಂದು ಬರುತ್ತೆ, ಅದು ಇಲ್ಲೇ ಕನಕಪುರ ರೋಡ್, ಇದು ಮಾಗಡಿ ರೋಡಲ್ಲಿ ಮಾಡಿದ್ವಿ. ಒಂದು ಒಳ್ಳೆ ದೊಡ್ಡ ಮನೆ ಇಟ್ಕೊಂಡು ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಿದೀವಿ. ಸುಮಾರು ಒಂದು 50-60 ದಿನಗಳ ಕಾಲ ಶೂಟಿಂಗ್ ಮಾಡಿದೀನಿ ಸರ್. ಇದು ಫ್ರೇಮ್ಗೆ ಏನು ಕಮ್ಮಿ ಮಾಡಿ ಬೇರೆ ಎಲ್ಲಿ ಬೆಂಗಳೂರು ಸುತ್ತ ಬೈಂದೂರಲ್ಲಿ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ಸರ್. ಬೈಂದೂರು, ಹೊನ್ನಾವರ, ಚನ್ನಪಟ್ಟಣ, ಈ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ 4 ಆಕ್ಷನ್ ಇದೆ. ಪ್ರತಿಯೊಂದಕ್ಕೂ ಅಂದ್ರೆ ಈ ಸೀನ್ಗೆ ಇದು ಬೇಕಂದ್ರೆ ಅದು ಮಾಡಿ ಪ್ರಿಪರೇಷನ್ ಮಾಡ್ಕೊಂಡು ಶೂಟಿಂಗ್ ಹೋಗ್ತಾ ಇದ್ದೆ ನಾನು. ನೀವು ಇಷ್ಟ ಅಲ್ಲದೆ ಬೇರೆಯವರೆಲ್ಲ ಯಾರ್ಯಾರು ಇದ್ದಾರೆ? ಇದಲ್ಲದೆ ರಘು ಮಲ್ನಾಡ್ ಅಂತ ಅವರು ಮೇನ್ ವಿಲ್ಲನ್, ಇವರು ಮೇನ್ ವಿಲ್ಲನ್. ಆಲ್ಮೋಸ್ಟ್ ವಿಲನ್ ಹೆಂಗೆ ಜಾಸ್ತಿ ಇದ್ರಲ್ಲಿ. ಮತ್ತೆ ಸಂಯುಕ್ತ ವಿನ್ಯ ಅವರು ಇದರಲ್ಲಿ ವಿಲನ್ ಅಲ್ಲ, ಹೀರೋಯಿನ್. ಮತ್ತೆ ನಂಬುದು ಸೀರಿಯಲ್ ಅಲ್ಲಿ ನಂಬಿಡ್ತಾರೆ. ಸೀರಿಯಲ್ ಅಲ್ಲಿ ಇವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಎಲ್ಲ ಕಲಾವಿದ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಒಂದು ಖುಷಿ ಅಂತ ಇದು ಒಳ್ಳೆ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಹೆಂಗ್ ಸ್ವೀಕರಿಸ್ತಾರ ಅನ್ನೋ ಒಂದು ಟೆನ್ಷನ್ ಅಷ್ಟೇ ಸರ್, ಇನ್ನೇನಿಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಸಂಪಾದನೆ ಮಾಡ್ಬೋದು. ಆ ಪ್ರಾಡಕ್ಟ್ಗೆ ಧಕ್ಕೆ ಬರ್ಬಾರ್ದು ಅಂತ ಒಂದು ಪ್ರಯತ್ನ ಸರ್. ಅದು ನಿಮ್ಮ ಸಪೋರ್ಟ್ ಇಂದ ಎಲ್ಲ ಚೆನ್ನಾಗಾದ್ರೆ ಸಾಕು ಸರ್, ಅಷ್ಟೇ. ಧನ್ಯವಾದ. ಒಳ್ಳೇದಾಗ್ಲಿ. ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಇದೇ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಕಮ್ಮಿ ಆಗಿದೆ. ಎಲ್ಲ ಕನ್ನಡ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿಗಳು ನೋಡಿ, ಎಲ್ಲ ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ. ಆಯುಧ ಇಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಥ್ಯಾಂಕ್ ಯು. ನಿಮ್ಮ ಟ್ರೈಲರ್ ಅಲ್ಲಿ ದೇವಿಯ ಒಂದು ಮೂರ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಲ್ಯೂಷನ್ ಆದಂತ ಏನು ಭಾವನಾತ್ಮಕವಾದ ಒಂದು ಸಣ್ಣ ಸೀಕ್ವೆನ್ಸ್ ಕಾಣುತ್ತೆ. ಅದಕ್ಕೆ ಹೆಚ್ಚು ಬೆಲೆ ಇದೆಯಾ ಅಥವಾ ಏನು ಆ ತರದ? ಆಕ್ಚುಲಿ ಅದಕ್ಕೆ ಬೆಲೆ ಇದೆ ಸರ್. ಅಂದ್ರೆ ಆ ಜಾಗದಲ್ಲಿ ನಾನು ಆಕ್ಚುಲಿ ಎಲ್ಲೆಲ್ಲೋ ಶೆಟ್ ಹಾಕ್ಬಿಟ್ಟು ಮಾಡ್ಬೇಕಂತ ನಾವ್ ಇದ್ದಿದ್ದು. ನಾನು ಪೂಸಾ ದೇವಿ, ಕಬ್ಬಾಳಮ್ಮ ದೇವಿ, ಸೊ ಪ್ರತಿ ಶುಕ್ರವಾರ ನಾನು ಹೋಗ್ತೀನಿ ಚನ್ನಪಟ್ಟಣ ಕಬ್ಬಾಳಮ್ಮ ದೇವಿ. ಆ ದೇವಿ ಹತ್ರ ಸುಮ್ಮನೆ ಬೇಡ್ಕೊಂಡೆ. ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡಿದ್ ಸರ್. ನನ್ನದು ರೀಲ್ ಅಲ್ಲಿ ನೋಡಿ ಇಲ್ಲಿ ಶೂಟಿಂಗ್ ಮಾಡಬೇಕಲ್ಲ ಅಂತ ಅನ್ಕೊಂಡೆ ಸರ್. ಜಸ್ಟ್ ಒನ್ ಡೇ ಟ್ರಾವೆಲ್ ಹೋಗಿ ಅಲ್ವಾ ಕೇಳಿದೆ, ಸ್ವಾಮಿ ನಾನು ಅಲ್ಲಿ ಗುರುಗಳಿದ್ದಾರೆ ಒಬ್ರು, ಅಲ್ಲಿ ಮೇನ್ ಗುರುಗಳು. ಅವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರ್ಲಿಲ್ಲ ದೇವಸ್ಥಾನ, ಜಸ್ಟ್ ಶಿಲೆ ಇತ್ತು, ಚಾಮುಂಡೇಶ್ವರಿ ವಿಗ್ರಹ 108 ಅಡಿದಿತ್ತು. ಹೋಗಿ ಕೇಳಿದಾಗ ಸರಿ ಇಷ್ಟು ಸ್ಟ್ರಗಲಲ್ಲಿ ಸಿನಿಮಾ ಮಾಡ್ತಾ ಇದೀನಿ, ನೀವು ಈ ಜಾಗನ ಶೂಟಿಂಗ್ ಮಾಡಕ್ ಕೊಟ್ಟರೆ ನಂಗೆ ತುಂಬಾ ಉತ್ತಮ ಆಗುತ್ತೆ, ಇಲ್ಲಿ ಬಂದಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಎಷ್ಟು ದಿನ ಮಾಡ್ಕೊಂತೀರ, ಯಾವತ್ತು ಡೇಟ್ ಅಂತ ಹೇಳು ಪರ್ಮಿಷನ್ ಕೊಟ್ಟರು. ನಮ್ಗೆ ಊಟ ತಿಂಡಿ ರೂಮ್ಸ್ ಎಲ್ಲ ಅವರೇ ಕೊಟ್ಟರು, ಫ್ರೀ, ಏನು ಚಾರ್ಜ್ ಮಾಡಿಲ್ಲ ಅವರು. ಸೊ ಗೌಡಗಿರಿ ಟೆಂಪಲ್ ಇವತ್ತು ತುಂಬಾ ಎತ್ತರಕ್ಕೆ ಬೆಳೆದು ಬಹುಸಂಖ್ಯಾತ ಜನರು ದಿನ ಬರ್ತಾರೆ ಸರ್. ಅಷ್ಟು ದೊಡ್ಡದಾಗಿದೆ ಇವಾಗ, ಅಷ್ಟು ಫೇಮಸ್ ಆಗಿದೆ. ಸೊ ನಾನು ಅಲ್ಲಿ ಶೂಟಿಂಗ್ ಮಾಡಿದ್ದು ನನ್ನ ಒಂದು ಅದೃಷ್ಟ. ತಾಯಿ ಆಶೀರ್ವಾದ ನಿಜವಾಗ್ಲೂ ಇದೆ ಸರ್, ಪವರ್ ಇದೆ ಅಲ್ಲಿ. ಆ ಸಿನಿಮಾ ನೋಡೋ ಇಂಟರ್ವಲ್ ಬ್ಲಾಕ್ ಅಲ್ಲಿ ಆ ದೃಶ್ಯ ಬರುತ್ತೆ ಸರ್. ಆ ದೃಶ್ಯ ತುಂಬಾ ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ಇರುತ್ತೆ. ಆ ಒಂದು ತಿರುವಿಗೋಸ್ಕರ ಅಲ್ಲಿ ಶೂಟಿಂಗ್ ಮಾಡಿದ್ದು. ಇಂಟರ್ವಲ್ ಬ್ಲಾಕ್ ಅನ್ನೋದು ಒಂದು ಕ್ರಿಯೇಟ್ ತಿರುವು ಇರುತ್ತೆ. ನೆಕ್ಸ್ಟ್ ಮಧ್ಯಾಂತರ ಮೇಲೆ ಸಿನಿಮಾ ಆಗುತ್ತೆ, ಅದ್ರದ್ದು ಎಪಿಸೋಡ್ ಅಲ್ಲಿ ಮಾಡಿದ್ದು ಸರ್. ಏನ್ ಹೇಳ್ತೀರಿ ಕೊನೆಯದಾಗಿ? ಸರ್ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದಷ್ಟು ಡಬ್ಬಿಂಗ್ ವಿಚಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೀವೇ ಲಾಸ್ಟ್ ಟೈಮ್ ಸಂದರ್ಶನ ಮಾಡ್ಕೊಟ್ಟಿದ್ರಿ, ನಮ್ಮ ಪ್ರಮೋದ್ ಜಯ ಅವ್ರ ನಿರ್ದೇಶನ ದಿಲ್ಕುರ್ ಸಿನಿಮಾ ಮಾಡ್ಕೊಟ್ಟಿದ್ರಿ. ಅದ್ರ ಜೊತೆಗೆ ಒಂದಷ್ಟು ಹೊಸ ಸಿನಿಮಾಗಳು, ಪ್ರತಿಭೆಗಳು, ನಿರ್ದೇಶಕರುಗಳೆಲ್ಲ ಹಿಂಗೆ ಒಂದಷ್ಟು ವಿಚಾರಗಳು ಮಾತಾಡುವಾಗ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬೇಗ ಸ್ಯಾಟಲೈಟ್ಗಳಾಗ್ಬಿಡ್ತವೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ತುಂಬಾ ಮೋಸ ಆಗ್ತದೆ ಸಿಕ್ಕಾಪಟ್ಟೆ. ಒಂದಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೇ ಡಬ್ಬಿಂಗ್ ಸಿನಿಮಾಗಳ ಸಪೋರ್ಟ್ ಮಾಡಿದ್ರು. ಡಬ್ಬಿಂಗ್ ಬಂದ್ರೆ ನಮ್ಗೆ ಏನಾಗುತ್ತೆ ಅಂತ, ಯಾಕಂದ್ರೆ ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ, ಸಿನಿಮಾಗಳು ಪಟ್ಟದ ಸ್ಟಾರ್ ಅಂತ ಸಿನಿಮಾ ತಗೊಂಡ್ಬಿಡ್ತಾರೆ. ಬಟ್ ಹೊಸಬರ್ಗೆ ಪ್ಲಾಟ್ಫಾರ್ಮ್ ಬೇಕಲ್ಲ,
ಚೆನ್ನಾಗಿಲ್ದಿರೋದನ್ನ ತಗೊಳ್ಳೋದು ಬೇಡ. ಚಾನಲ್ಸ್ ಅವರು ಚೆನ್ನಾಗಿದ್ದ ಸಿನಿಮಾಗಳನ್ನ ತಗೋಬೇಕು. ತಗೊಳ್ಳದಿರೋದಕ್ಕೆ ಮೇನ್ ರೀಸನ್ ನಾವು ಕೇಳಕ್ ಹೋದಾಗ ಏನ್ ಹೇಳ್ತಾರೆ ಅವರು, ನಮ್ಮ ಹತ್ರ 1000 ಸಿನಿಮಾಗಳಿದಾವೆ, ಡಬ್ಬಿಂಗ್ ಸಿನಿಮಾಗಳು ಬರ್ತವೆ, ನಿಮ್ದು ಎಲ್ಲಿ ತಗೊಳ್ಳೋಣ ಅನ್ನೋದು ಒಂದು ರೀಸನ್ ಬರುತ್ತೆ. ಇದರಿಂದ ಕನ್ನಡ ಸಿನಿಮಾಗಳು ತುಂಬಾ ಮೋಸ ಆಗ್ತಿದೆ. ಅದನ್ನ ಪ್ರಶ್ನೆ ಮಾಡೋರು ದೊಡ್ಡವರು ಪ್ರಶ್ನೆ ಮಾಡ್ಬೇಕು, ಅದನ್ನ ಮಾಡ್ತಾ ಇಲ್ಲ. ಹಾಗೆ ಇನ್ನೊಂದು ಏನು ಅಂತಂದ್ರೆ, ನನಗನ್ಸಿದ್ದು ನಾನೊಬ್ಬ ಸಣ್ಣ ಕಲಾವಿದ ಸರ್ ಅಷ್ಟೇ. ಬಟ್ ಈಗ ನಮ್ಮ ಅಣ್ಣವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಶಂಕರ್ನಾಗ್ ಸರ್ ಆಗಿರ್ಬೋದು, ಇವರೆಲ್ಲ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಕೊಡುಗೆಗಳನ್ನ ನೀಡಿದ್ದಾರೆ ಸಿಕ್ಕಾಪಟ್ಟೆ. ಈಗ ಮೊನ್ನೆ AMB ಸಿನಿಮಾಸ್ ಅನ್ನೋದು ಓಪನ್ ಆದ್ಮೇಲೆ ನಾವು ಖಂಡಿತವಾಗ್ಲೂ ಮಹೇಶ್ ಬಾಬು ಸರ್ನ ಗೌರವಿಸೋಣ. ಯಾಕಂದ್ರೆ ಎಲ್ಲೋ ಇದ್ದವ್ರು ಪಾಪ ಬಂದು ನಮ್ಮ ಬೆಂಗಳೂರಲ್ಲಿ ಒಂದು ಮಾಲ್ ಓಪನ್ ಮಾಡಿದ್ದಾರೆ. ಈಗ ಅದು ಚಿತ್ರರಂಗದ ಆರ್ಟ್ ಸ್ಪಾಟ್ ಅಂತ ಗುರುತಿಸ್ಕೊಂತಿದೆ, ಎಲ್ಲರೂ ಅಲ್ಲೇ ಮಾಡ್ತಿದ್ದಾರೆ. ಸಂತೋಷ, ಅದು ನಮ್ಮ ಸಂತೋಷ, ಅದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಆದ್ರೆ ನಮ್ಮವ್ರು ಎಷ್ಟೋ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಒಂದಷ್ಟು ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ತುಂಬಾ ಚೆಲ್ಲೋದು ಬೇಡ, ಸ್ವಲ್ಪನಾರು ಚೆಲ್ಲಬೇಕು. ಅದೊಂದು ಪ್ರೀತಿ ವಿಶ್ವಾಸ ದೊಡ್ಡವ್ರಿಗೆ ಇರಬೇಕು. ಕೆರೆ ನೀರನ್ನು ವಿದೇಶಕ್ಕೆ ಚೆಲ್ಲಿ ಅಂತ, ಅದೇ ವಿದೇಶಕ್ಕೆ ಚೆಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ದೊಡ್ಡ ಸ್ಟಾರ್ಸ್ಗಳು 1000 ಕೋಟಿ ಇರೋ ಅಂತವ್ರು ಏನೋ ಅವ್ರವ್ರು ಇರೋರು ಒಂದು ಮಾಡಿದಾಗ, ನಾವು ಅಲ್ಲೆಲ್ಲ ಒಂದ್ ಕಡೆ ವಿಷ್ಣು ಸಿನಿಮಾಸ್ ಅಂತನೋ ಅಥವಾ ರಾಜ್ ಸಿನಿಮಾಸ್ ಅಂತನೋ ಅಂತ ನಮ್ಮವ್ರ ಸಿನಿಮಾಸ್ ಅಂತ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಅದನ್ನ ಮಾಡಬಹುದು, ದೊಡ್ಡವ್ರ ಕೈಯಲ್ಲಿದೆ, ಅದನ್ನ ಮಾಡಲ್ಲ. ಅದನ್ನ ಮಾಡೋದ್ರ ಬಗ್ಗೆ ಗಮನ ಕೊಡಿ ಅಂತ ಇದೇ ನನ್ನ ಕೊನೆಯಾದ ಒಂದು ಮಾತು ಸರ್. ಯಾಕಂದ್ರೆ ಈಗ ಹೊಸಬರಿಗೆ ಸಿನಿಮಾ ಕೆಲವರೆಲ್ಲ ಪ್ರೊಡ್ಯೂಸ್ ಮಾಡಲ್ಲ. ಈಗ ದೊಡ್ಡವ್ರು ಏನ್ ಮಾಡ್ತಾರೆ, ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು PRK ಪ್ರೊಡಕ್ಷನ್ ಹೊಸಬರ್ಗ್ ತುಂಬಾ ಜನಕ್ಕೆ ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಈಗ ಡಾಲಿ ಧನಂಜಯ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಂಗೆ ಒಂದಷ್ಟು ಜನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಏನ್ ಮಾಡ್ತಾರೆ, ಸ್ವಂತ ನಪೋಟಿಸಮ್ ಅಂತ ಅಂದ್ಬಿಟ್ಟು ಸ್ವಂತವ್ರಿಗೆ ಆತರ ಮಾಡೋದಕ್ಕಿಂತ ಟ್ಯಾಲೆಂಟ್ ಯಾರು ರಿಯಲ್ ಟ್ಯಾಲೆಂಟ್ ಇರುತ್ತೆ ಅಂತವ್ರನ್ನ ಗುರುತಿಸಿ ಪ್ರೊಡ್ಯೂಸ್ ಮಾಡಿದ್ರೆ ಚಿತ್ರರಂಗ ಉಳಿತದೆ, ಚಿತ್ರಮಂದಿರನು ಉಳಿತದೆ, ಅಲ್ಲಿ ಮಾಡೋ ಕಾರ್ಮಿಕರು ಉಳಿತಾರೆ, ಸಿನಿ ರಸಿಕರು ಉಳಿತಾರೆ. ಕೊನೆಗೆ ಕೈ ಬೇಡಿ ಸಿನಿಮಾ ನೋಡಿ ಅನ್ನೋ ಪರಿಸ್ಥಿತಿ ಬರಲ್ಲ. ಇದು ಒಬ್ಬ ಚಿತ್ರರಂಗದಲ್ಲಿ ನಾನು ಇದ್ದುಕೊಂಡು, ಯಾಕೆ ನಾನು ಅದರಲ್ಲಿ ಅನ್ನ ತಿಂತಿರೋನು. ಇದು ನನ್ನ ಕೊನೆಯ ಮಾತು ಸರ್. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸಿನಿಮಾ ಗೆದ್ದ ಮೇಲೆ ಮತ್ತೆ ಭೇಟಿ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.